ಕಂಪನಿ, ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ. ನಮ್ಮ ಕಂಪನಿ, ಇದು ನಮ್ಮ ಕಂಪನಿ, ನಮ್ಮ ಕಂಪನಿ, ಇದು ನಮ್ಮ ಕಂಪನಿ. ಕೇಳಿ ಕಾರ್ಯಕ್ರಮ ನಮ್ ಕಂಪನಿ. ಹಲವು ಬೆಳೆಗಳ ದವಸ ಧಾನ್ಯಗಳ ಉತ್ಪಾದಕ ಸಂಸ್ಥೆ, ಹಣ್ಣು ಹಂಪಲು ಮೊಟ್ಟೆ ಮಾಂಸಗಳ ಉತ್ಪಾದಕ ಸಂಸ್ಥೆ. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ರೈತ ಬಾಂಧವರೇ, ಇಂದಿನ ನಮ್ ಕಂಪನಿ ಬಾನುಲಿ ಸರಣಿಯಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳಿಂದ ಉತ್ಪನ್ನಗಳ ನೇರ ಖರೀದಿಯನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮಂಡ್ಯದ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆಯ ನಿರ್ದೇಶಕರಾದ ಮಹೇಶ್ ಚಂದ್ರಗುರು ಮತ್ತು ಗ್ರೀನ್ ಆಬ್ಜೆಕ್ಟ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಆರ್ ಪುಷ್ಪಾದೇವಿ. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ಪುಷ್ಪಾದೇವಿ ಅವರೇ ನಮಸ್ಕಾರ. ನಮಸ್ಕಾರ. ಮಹೇಶ್ ಚಂದ್ರಗುರು ಅವರೇ ನಮಸ್ಕಾರ. ನಮಸ್ಕಾರ ಸರ್. ಸ್ವಲ್ಪ ನಿಮ್ಮ ಬಗ್ಗೆ ಹೇಳಿ ಪುಷ್ಪಾದೇವಿ ಅವರೇ. ನಾನು ಮೂಲತಃ ಬ್ಯಾಂಗ್ಳೂರು. ನಾವು ಆಲ್ಮೋಸ್ಟ್ 4+ ಡಿಕೇಡ್ಸಿಂದ ನಾವು ಒಂದು ಫ್ರೂಟ್ ಆ್ಯಂಡ್ ವೆಜಿಟೇಬಲ್ಸ್ ಅನ್ನೋ ಟ್ರೇಡಿಂಗ್ ಬಿಸ್ನೆಸ್ ಇದೆ, ನಮ್ಮದು ಫ್ಯಾಮಿಲಿ ಬಿಸ್ನೆಸ್ ಇದೆ. ಅದ್ರ ಮೇಲೆ 2012 ನಾವು ನಮ್ಮದೇ ಆದ ಒಂದು ಸಂಸ್ಥೆನ ಶುರು ಮಾಡಿದ್ವಿ. ಅದು ಗ್ರೀನ್ ಆಬ್ಜೆಕ್ಟ್ ಆಗ್ರೋ ಇಂಡಿಯಾ ಅಂತ ಹೇಳಿ. ಇಲ್ಲಿ ನಾವು ಎಲ್ಲ ಹೋಟೆಲ್ ಆ್ಯಂಡ್ ಉದ್ಯಮದವ್ರಿಗೆ ಇದ್ದಿದ್ದ ಸಖತ್ ಚಾಲೆಂಜಸ್ ಏನಂದರೆ, ಮೇಜರ್ ಚಾಲೆಂಜಸ್ ಏನಂದರೆ, ಫ್ರೂಟ್ ಆ್ಯಂಡ್ ವೆಜಿಟೇಬಲ್ಸ್ನ ಸೋರ್ಸ್ ಮಾಡೋದು ಆಗಿನ ಮಟ್ಟಿಗೆ ತುಂಬ ಕಷ್ಟವಾಗಿತ್ತು. ಯಾಕಂದರೆ ಎಲ್ಲ ಕಡೆ ಎಲ್ಲ ಐಟಮು ಸಿಗ್ತಿರಲಿಲ್ಲ. ಸೊ ಆ ಟೈಮಲ್ಲಿ ನಾವು ಶುರು ಮಾಡಿದ್ದು ಫ್ರೂಟ್ ಆ್ಯಂಡ್ ವೆಜಿಟೇಬಲ್ಸು. ಶುರು ಮಾಡಿ ಅವರಿಗೆ ಸಪ್ಲೈನ ಕೊಟ್ಟು ಅವರ ರಿಕ್ವೈರ್ಮೆಂಟ್ನ ಅರ್ಥ ಮಾಡಿಕೊಂಡು ಅದರ ಬೇಸಿಸಲ್ಲಿ ನಾವು ಬ್ಯಾಕ್ ಎಂಡ್ ವರ್ಕ್ ಮಾಡಿ ಫಾರ್ಮರ್ಸ್ಗೆ ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡಬೇಕಾ, ಯಾವ ಬೆಳೆ ಬೆಳಿಬೇಕು, ಯಾವ ಬೆಳೆಗೆ ಎಷ್ಟು ಉತ್ತಮವಾದ ಮಾರ್ಕೆಟಿಂಗ್ ಇದೆ ಅಂತ ತಿಳ್ಕೊಂಡು ಸೊ ನಾವು ಅದನ್ನು ಬೈಬ್ಯಾಕ್ ಅಗ್ರಿಮೆಂಟ್ ಮಾಡಿದ್ವಿ. ಅದ್ರ ಜೊತೆಗೆ ನಾವೀಗ ವ್ಯಾಲ್ಯೂ ಅಡಿಷನು ಮಾಡಿ ಹಾಗೆ ನೆಕ್ಸ್ಟು ನಮ್ಮ ಬೇಸಿಕಲಿ ಅವ್ರಿಗೆ ಏನೇನು ರಿಕ್ವೈರ್ಮೆಂಟಲ್ಲಿ ನಾವು ಯಾವ್ಯಾವ ಮಟ್ಟಿಗೆ ನಾವು ಸೇಲ್ ಮಾಡ್ಬೋದು ಅಂತ ತಿಳ್ಕೊಂಡು ಒಂದು ಬೈ ಹೌಸ್ ಕಾನ್ಸೆಪ್ಟ್ ಅನ್ನೋ ಒಂದು ಉದ್ಯಮ ಮಾಡಿದ್ದೀವಿ. ಅದು ಗ್ರೀನ್ ಆಬ್ಜೆಕ್ಟ್ ಆಗ್ರೋ ಇಂಡಿಯಾ. ಹೇಗೆ ಅಂದರೆ ನಿಮಗೆ ಫ್ರೆಶ್ ಫ್ರೂಟ್ ಆ್ಯಂಡ್ ವೆಜಿಟೇಬಲ್ಸ್ ಸಿಗುತ್ತೆ, ಅದ್ರ ವ್ಯಾಲ್ಯೂ ಅಡಿಷನ್ ಅಸೆಪ್ಟಿಕಲಿ ಟೊಮೊಟೊ ಪೇಸ್ಟ್ ಆಗಿರ್ಬೋದು, ಮ್ಯಾಂಗೋ ಪಲ್ಪ್ ಆಗಿರ್ಬೋದು, ಹಾಗೆ ಫ್ರೋಝನ್ ಫಾರ್ಮಲ್ಲಿ ಐಸ್ ಕ್ರೀಮ್ ಇಂಡಸ್ಟ್ರಿಗೆ ಬೇಕಾಗಿರೋ ನ್ಯಾಚುರಲ್ ಫ್ರೂಟ್ ಪಲ್ಪ್ ಆಗಿರ್ಬೋದು, ಅಟ್ ದ ಸೇಮ್ ಟೈಮ್ ಫ್ರೀಸ್ ರೈಡ್ ಮಾಡಿರೋ ಎಲ್ಲ ಥರ ಪ್ರಾಡಕ್ಟ್ ಆಗಿರ್ಬೋದು. ಸೊ ನಿಮಗೆ ಏನು ಬೇಕೋ ಅಗತ್ಯವಾದಂಥ ವ್ಯಾಲ್ಯೂ ಅಡಿಷನ್ ಕೊಟ್ಟು ಅದಕ್ಕೆ ಬೇಕಾಗಿರೋ ರಾ ಮೆಟೀರಿಯಲ್ ಕೊಡುವಂಥ ಒಂದು ಸಂಸ್ಥೆ ನಮ್ಮದು ಗ್ರೀನ್ ಆಬ್ಜೆಕ್ಟ್ ಆಗ್ರೋ ಇಂಡಿಯಾ. ಆ ಸಂಸ್ಥೆನ ನಾವು ನಡೆಸ್ತಿದ್ದೀವಿ. ಹಾಗೆ ಈಗ ಒಂದು ವ್ಯಾಲ್ಯೂ ಅಡಿಷನ್ ಕಂಪ್ನಿನೂ ಶುರು ಮಾಡಿದ್ದೀವಿ. ನಿಮ್ಮ ವಿದ್ಯಾಭ್ಯಾಸ? ನಾನು MBA ಇನ್ ಮಾರ್ಕೆಟಿಂಗ್ ಆ್ಯಂಡ್ ಫಿನಾನ್ಸ್. ಓಕೆ. ನಿಮ್ಮ ಮೂಲ ಯಾವುದು ಮೇಡಮ್? ಬ್ಯಾಂಗ್ಳೂರು. ನಿಮ್ಮ ತಂದೆ ತಾಯಿ? H. ರಾಮ ಅಂತ ಹೇಳಿ. ನನ್ನ ತಂದೆ ರೈಲ್ವೆ ಸರ್ವಿಸ್ ಮಾಡಿದ್ರು, ನನ್ನ ತಾಯಿ ಹೋಮ್ ಮೇಕರ್. ಓಕೆ. ನಿಮ್ಗೆ ಯಾಕೆ ಈ ವ್ಯವಸಾಯದ ಕ್ಷೇತ್ರದ ಬಗ್ಗೆ ಒಲವು? ಚಿಕ್ಕ ವಯಸ್ಸಿಂದ ನನಗೆ ನೇಚರ್ ಅಂದರೆ ತುಂಬ ಇಷ್ಟ. ನನಗೆ ಯಾವತ್ತೂ ಅವಕಾಶ ಸಿಕ್ಕಿಲ್ಲ ಹಳ್ಳಿಗೆ ಹೋಗಿ ಜೀವನ ಮಾಡಲಿಕ್ಕೆ. ಬಟ್ ನಾನು ಯಾವಾಗ ನಮ್ಮ ಟ್ರೇಡಿಂಗ್ ಅಥವಾ ಬಿಸ್ನೆಸ್ನ ನೋಡ್ತಿದ್ನೋ ಅಲ್ಲಿ ನನಗೆ ತುಂಬ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟಲ್ಲಿ ತುಂಬ ಗ್ಯಾಪೇಜ್ ಇತ್ತು. ನೋಡಿ, ನಾವು ಹಾಕ್ಕೊಳ್ಳೋ ಚಪ್ಪಲಿಗೆ ಬಗ್ಗೆ ಎಷ್ಟು ಬ್ರ್ಯಾಂಡ್ ಇದೆ, ನಾವು ತಿನ್ನೋ ಊಟದ ಬಗ್ಗೆ ಒಬ್ರಿಗೂ ಒಂದು ವ್ಯಾಲ್ಯೂ ಇಲ್ಲ. ತರಕಾರಿನ ಒಳ್ಳೆ ಹೇಗೋ ತುಂಬ್ಕೊಂಬಂದು ಮಾರ್ತಿದ್ರು ಮುಂಚೆ ರೈತರುಗಳು. ಅದನ್ನು ನೋಡಿದಾಗ ನನಗೆ ಸಿಕ್ಕಾಪಟ್ಟೆ ದುಃಖ ಆಗ್ತಿತ್ತು. ನಾವು ಇದನ್ನು ತಿಂತೀವ, ಮಾರ್ಕೆಟಲ್ಲಿ ನೋಡ್ಬಿಟ್ಟು ನಾವು ತರಕಾರಿ ಪರ್ಚೇಸ್ ಮಾಡೋಕ್ಕೆ ಹೆಸಿಟೇಷನ್ ಆಗೋದು. ಇದೆಲ್ಲ ನೋಡಿದಾಗ ಒಂದು ಸಿಸ್ಟಮ್ಯಾಟಿಕ್ ಒಂದು ಮಾರ್ಕೆಟ್ ಲಿಂಕೇಜಸ್ ಅಥವಾ ಒಂದು ಮಾರ್ಕೆಟ್ ಪ್ರಾಸೆಸ್ನ ಸೆಟ್ ಮಾಡಬೇಕು ಅನ್ನೋ ಇಂಟ್ರೆಸ್ಟಿಂದ ಶುರು ಮಾಡಿದ್ದು. MBA ಮಾರ್ಕೆಟಿಂಗ್ ಅಂದರೆ ಕೃಷಿಗೆ ಸಂಬಂಧಪಟ್ಟಂತ ಮಾರುಕಟ್ಟೆಗೆ? ಖಂಡಿತ ಇಲ್ಲ. ಕೃಷಿ ಬಗ್ಗೆ ನನಗೆ ಯಾವ ಜ್ಞಾನನೂ ಇಲ್ಲದೆ, ಬಟ್ ಇದು ಪ್ರೀತಿಯಿಂದ ಪ್ಯಾಷನೇಟ್ ಆಗಿ ಶುರು ಮಾಡ್ಕೊಂಡ್ ಬಂದಿರೋದು ಇದು. ಅದೇ ಯಾಕೆ ಪ್ಯಾಷನ್ ಅಂತ? ನಿಮ್ಮ ತಂದೆಗೂ ಏನು ಇತಿಹಾಸ ಇರಲಿಲ್ಲ ಕೃಷಿ? ಇಲ್ಲ, ನನ್ನ ತಮ್ಮನ ಡ್ರೀಮ್ ಇತ್ತು. ಟು ಬಿ ಫ್ರ್ಯಾಂಕ್, ನನಗಿಂತ ಮುಂಚೆ ನನ್ನ ತಮ್ಮ ಅರುಣ್ ಕುಮಾರ್ ಅಂತ ಹೇಳಿ ಅವನ ಆಸೆಯಿಂದ ಶುರುವಾಗಿದ್ದು ಈ ಕಂಪ್ನಿ. ಅದಕ್ಕೆ ನಾನು ಬೆನ್ನೆಲುಬಾಗಿ ನಿಂತೆ, ಅದರಿಂದ ಕಲ್ತು ಇಲ್ಲಿವರೆಗೂ ಬಂದಿರೋದು. ಈ ವ್ಯಾಲ್ಯೂ ಎಡಿಷನ್ ಅಂತ ಹೇಳಿದ್ರಲ್ಲ, ಅಂದರೆ ಮೌಲ್ಯವರ್ಧನೆ, ಅದು ನಿಜಕ್ಕೂ ಕೃಷಿ ಕ್ಷೇತ್ರಕ್ಕೆ ಅಗತ್ಯ ಇದೆ ಅಂತ ಅನ್ಸುತ್ತೆ? ಖಂಡಿತ ಅಗತ್ಯ ಇದೆ. ನೋಡಿ, ಈಗ ನೀವು ಟೊಮೊಟೊ ಸೀಸನಲ್ಲಿ ಬೆಳಿತೀರಾ, ನಿಮಗೆ ಎಷ್ಟು ಈಲ್ಡ್ ಬರುತ್ತೆ ಅನ್ನೋದು ಯಾವ ಫಾರ್ಮರ್ಗೂ ಗೊತ್ತಿಲ್ಲ. ಆ ಟೈಮಲ್ಲಿ ಎಕ್ಸಸ್ ಬೆಳೆದಾಗ ಅದನ್ನ ಕನ್ಸಂಪ್ಷನು ನಮ್ಮ ಹತ್ರ ಇಲ್ಲ. ಸೊ ಈ ಕನ್ಸಂಪ್ಷನ್ ಪ್ಯಾರಾಮೀಟರ್ಸ್ ಟೂಲ್ ಇಲ್ಲದೆ ಇದ್ದಾಗ ಅದನ್ನು ನಾವು ಯಾವುದೇ ರೀತಿಯಾದ ವ್ಯಾಲ್ಯೂಡೇಷನ್ ಮಾಡದೆ ನಾವು ಹಾಗೆ ಅದನ್ನು ಮಾರ್ಕೆಟ್ ಲಿಂಕೇಜಸ್ ಕೊಡ್ತೀವಿ ಅಂದರೆ ತಪ್ಪಾಗುತ್ತೆ. ಈಗ ನೋಡಿ, ನಿಮ್ಗೆ ಯಾವಾಗಾದರೂ ಟೊಮೊಟೊ ಪೇಸ್ಟ್ ಬೇಕು ಅಂತಂದರೆ ನಿಮ್ಗೆ ಅಸೆಪ್ಟಿಕಲ್ ತೊಗೊಬೋದು, ಅದು ಪ್ರಿಸರ್ವೇಟಿವ್ ಇಲ್ಲ. ಪ್ಯೂರಿ ಫಾರ್ಮಲ್ಲಿ ತೊಗೊಬೋದು, ಅದಕ್ಕೆ ಪ್ರಿಸರ್ವೇಟಿವ್ ಇಲ್ಲ. ಟೊಮೊಟೊನೇ ತಿಂತಾ ಇದ್ದೀವಿ. ಅಟ್ ದ ಸೇಮ್ ಟೈಮ್ ಅದು ಸಾಕಷ್ಟು ನಿಮಗೆ ಇನ್ ಟರ್ಮ್ಸ್ ಆಫ್ ಲೈಕ್ ನಿಮಗೆ ಸ್ಯಾಮಿ ಲ್ಯಾಬ್ ಮೆಡಿಕಲ್ ಬೇಸಿಸಲ್ಲಿ ಹೋಗೋಕೆ ಹೋದ್ರೂ ಯೂಸೇಜ್ ತುಂಬ ಇದೆ. ಸೊ ಆ ಎಲ್ಲ ರೀತಿಯಲ್ಲಿ ನೋಡೋಕೆ ಹೋದರೆ ನಿಮಗೆ ವ್ಯಾಲ್ಯೂ ಅಡಿಷನ್ ಅನ್ನೋದು ತುಂಬ ಅಗತ್ಯವಾಗಿದೆ, ಬೇಕೇ ಬೇಕಾಗಿದೆ. ಎಲ್ಲ ಉತ್ಪನ್ನಗಳಿಗೂ ವ್ಯಾಲ್ಯೂ ಅಡಿಷನ್ ಮಾಡ್ಬೋದು? ಖಂಡಿತ ಮಾಡ್ಬೋದು. ಎವ್ರಿ ಪ್ರಾಡಕ್ಟ್ ಹ್ಯಾಸ್ ಇಟ್ಸ್ ಓನ್ ಸ್ಟ್ರೆಂತ್. ಖಂಡಿತ ಮಾಡ್ಬೋದು. ಮಹೇಶ್ ಚಂದ್ರಗುರುಗಳೇ, ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಹೇಳಿ. ನಮಸ್ಕಾರ. ಹೆಚ್ಚು ಪರಿಚಯ ಗುರು ಅಂತ ನೆನಪಿಟ್ಕೋಬೋದು ಎಲ್ಲರೂ. ವಿಕಸನ ಅಂತೇಳಿ ಒಂದು ಸ್ವಯಂ ಸೇವಾ ಸಂಸ್ಥೆ ಇದೆ ಮಂಡ್ಯದಲ್ಲಿ. 1984ರಲ್ಲಿ ಶುರುವಾದಂಥ ಸಂಸ್ಥೆ ಅದು. ಸಂಪೂರ್ಣವಾಗಿ ಒಂದು ಗ್ರಾಮ ಸ್ವರಾಜನ್ನು ಕಾಣಬೇಕು ಅನ್ನುವಂಥ ಒಂದು ಕನಸು, ಹಾಗೆ ಮಾನವೀಯ ಸಮಾಜದ ಸೃಷ್ಟಿ ಆಗಬೇಕು ಅಂತೇಳಿ. ಏನು ಈಗ ಬೇರೆ ಬೇರೆ ತಾರತಮ್ಯತೆಗಳು,
ಅಥವಾ ಸಂಕಷ್ಟಗಳು ಅಥವಾ ಏನು ಕ್ರೌರ್ಯ ಇವೆಲ್ಲ ಇದೆ, ಇದರಿಂದ ಮುಕ್ತವಾದಂಥ ಒಂದು ಸಮಾಜವನ್ನು ನೋಡಬೇಕು ಅನ್ನುವಂಥದ್ದು ಕನಸು. ಹಾಗಾಗಿ ಕೇಶವನ್ ನಂಬೂದರಿ ಅಂತೇಳಿ ಇದನ್ನು 1984ರಲ್ಲಿ ಪ್ರಾರಂಭ ಮಾಡಿದ್ರು. ಅವ್ರ ಜೊತೆ ನಾವೆಲ್ಲ ಸೇರಿ ಈಗ ಮಂಡ್ಯ ಜಿಲ್ಲೆಯಲ್ಲಿ ಮುಖ್ಯವಾಗಿ ಮಕ್ಕಳು, ಮಹಿಳೆಯರು ಮತ್ತು ರೈತರು ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದೇವೆ. ಮೌಲ್ಯವರ್ಧನೆಗೆ ಸಂಬಂಧಪಟ್ಟಂತೆ ಏನೇನು ಕೆಲಸ ಮಾಡಿದಿರಿ? ಮೌಲ್ಯವರ್ಧನೆ ಅನ್ನುವಂಥ ಅದಕ್ಕೆ ಸಂಬಂಧಿಸಿದಾಗ ಈಗ ನಾವು ಮುಖ್ಯವಾಗಿ 2 ಗುಂಪುಗಳ ಜೊತೆ ಅಥವಾ ಸಮುದಾಯದ ಜೊತೆ ಕೆಲಸ ಮಾಡ್ತಾಯಿದ್ದೀವಿ. ಒಂದು ಸ್ವಸಹಾಯ ಸಂಘಗಳು, ಎರಡನೇದು ರೈತ ಉತ್ಪಾದಕ ಕಂಪನಿನಲ್ಲಿ ಕೂಡ ತುಂಬ ಪ್ರಮುಖವಾಗಿ ಕಳೆದ ಒಂದು 3 ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದೇವೆ. ವಿಶೇಷವಾಗಿ ಮಂಡ್ಯ ಜಿಲ್ಲೆ ಕೃಷಿ ಪ್ರಧಾನ ಜಿಲ್ಲೆ. ತುಂಬ ರಾಗಿ, ಭತ್ತ, ಎಳನೀರು, ಕಬ್ಬು ಹೀಗೆ ಹಂತವಾಗಿ ನಾವು ನೋಡ್ತಾ ಹೋಗ್ಬೋದು. ಅದರಲ್ಲಿ ಈಗ ನಾವು ಹೆಚ್ಚು ನಮ್ಮ ಸ್ವಸಹಾಯ ಸಂಘಗಳಲ್ಲಿ ಮೌಲ್ಯವರ್ಧನೆ ಅಂತ ಹೇಳುವಾಗ ಆಹಾರ ಪದಾರ್ಥಗಳ ಸಂಸ್ಕರಣೆ, ಈಗ ರಾಗಿಯಿಂದ ಸಾಕಷ್ಟು ಉತ್ಪನ್ನಗಳನ್ನ ಮಾಡ್ತಾರೆ, ಸುಮಾರು ಒಂದು 40 ಉತ್ಪನ್ನಗಳನ್ನೇ ಮಾಡ್ತಾರೆ ಬೇರೆ ಬೇರೆ ಸ್ವಸಹಾಯ ಸಂಘದವರು. ಬಿಜಿಪುರ ರೈತ ಉತ್ಪಾದಕರ ಕಂಪನಿ ಅಂತಿದೆ, ಅಲ್ಲಿ ಕೂಡ ಅವರು ಸುಮಾರು ಪ್ರಾಡಕ್ಟ್ಸ್ಗಳನ್ನ ಮಾಡ್ತಾಯಿದ್ದಾರೆ. ಹಪ್ಪಳ, ಉಪ್ಪಿನಕಾಯಿ ಅದೊಂಥರ ಸಾಂಪ್ರದಾಯಿಕ ಮದ್ದಿಂದ ಶುರುವಾಗಿದ್ದು, ಬಹುಶಃ ಅದನ್ನೇ ಇನ್ನೂ ಸ್ವಲ್ಪ ಆಧುನಿಕ ಸ್ಪರ್ಶ ಕೊಡ್ತಾ ಅಲ್ಲಿಂದ ಶುರು ಮಾಡ್ಕೊಂಡು ಈ ಥರ ಆಹಾರ ಉತ್ಪಾದನೆಗಳಲ್ಲಿ ಸಾಕಷ್ಟು ಮೌಲ್ಯವರ್ಧನೆಗಳನ್ನ ಮಾಡ್ತಾಯಿದ್ದಾರೆ. ಹಾಗೆ ರೈತ ಉತ್ಪಾದಕರ ಕಂಪನಿನಲ್ಲಿ ಕೂಡ ರಾಸಾಯನಿಕ ಮುಕ್ತ ಬೆಲ್ಲ ಅಥವಾ ಸಂಪೂರ್ಣ ಸಾವಯವ ಬೆಲ್ಲ, ಬೆಲ್ಲದ ಗಣಪತಿ ಮತ್ತು ಬೆಲ್ಲದಿಂದ ಬೇರೆ ಬೇರೆ ಉತ್ಪನ್ನಗಳು ಮಾಡುವಂಥದ್ದು, ಹೀಗೆ ಬಾಳೆನಾರಿನ ಮೌಲ್ಯವರ್ಧನೆಯಲ್ಲೂ ಕೂಡ ತಾವು ಹೆಚ್ಚು ಕೆಲಸ ಮಾಡಿದ್ದೀರಿ. ಅದ್ರ ಬಗ್ಗೆ ಹೇಳಿ ಗುರುಗಳೇ. ಮಂಡ್ಯ ಜಿಲ್ಲೆ ಸುಮಾರು ಒಂದು 10,000 ಹೆಕ್ಟೇರಲ್ಲೇ ಬಾಳೆ ಬೆಳೀತಾರೆ ಅಂತೇಳಿ ಒಂದು ಅಂಕಿಅಂಶ ಇದೆ. ಅಂದರೆ ಸುಮಾರು 25,000 ಎಕರೆನಲ್ಲಿ ಬಾಳೆ ಬೆಳೆದಾಗ ನಾವು ಇಲ್ಲಿವರೆಗೆ ಬಾಳೆ ಗೊನೆ ಕಟ್ ಮಾಡ್ಕೊಳ್ಳೋದು ಅಷ್ಟೇ ನೋಡಿದ್ದೀವಿ. ದಿಂಡು ಮತ್ತು ಎಲೆ, ಅದರಲ್ಲಿ ಕೂಡ ನಾವೇನು ಬಾಳೆಹಣ್ಣಿಂದ ಬರುತ್ತೋ ಆದಾಯ ಅದಕ್ಕಿಂತ ದ್ವಿಗುಣವಾದ ಆದಾಯ ಪಡಿಬೋದು ಅಂತೇಳಿ. ಈಗ ಬೇರೆ ಬೇರೆ ಕಡೆ ನಾವು ನೋಡ್ತಾ ಇದ್ದಾಗ ವಿಶೇಷವಾಗಿ ತಮಿಳುನಾಡದಲ್ಲಿ ಆ ಥರದ ಕೆಲವು ಪ್ರಯೋಗಗಳು ತುಂಬ ಒಂದು 20-25 ವರ್ಷದಿಂದನೇ ಆಗಿತ್ತು. ಅದು ನೋಡ್ಕೊಂಬಂದು ನಾವು ಮಂಡ್ಯದಲ್ಲೂ ಕೂಡ ಮಾಡಬೇಕು ಅಂತೇಳಿ ಬಾಳೆ ದಿಂಡನ್ನು ಕಟ್ ಮಾಡಿ ಅದರಿಂದ ಏನು ಗದ್ದೆಯಿಂದ ಆಚೆಗೆ ಎಸಿತಾ ಇದ್ರು ಅದನ್ನು ಉಪಯೋಗಿಸ್ತಾ ಇಲ್ಲ ರೈತರು. ಸೊ ಅದರಿಂದ ಒಣಗಿಸಿ ನಾರು ಮಾಡಿ ಆ ನಾರಿನಿಂದ ಸುಮಾರು 100-120 ಉತ್ಪನ್ನಗಳನ್ನೇ ಮಾಡ್ತಾರೆ. ಅದರಿಂದ ಬ್ಯಾಗ್ಗಳು, ಫೈಲ್ಗಳು, ಫೋಲ್ಡರ್ಸ್ಗಳು, ಇವನ್ ಬಟ್ಟೆ ಕೂಡ ತಯಾರು ಮಾಡ್ತಾರೆ. ಅದರಿಂದ ಸ್ಯಾರೀಸ್ ಎಲ್ಲ ಕೂಡ ಆಗ್ತಾಯಿದೆ. ಹಾಗಾಗಿ ನಮ್ಮಲ್ಲೂ ಕೂಡ ಸ್ವಸಹಾಯ ಸಂಘದ ಮಹಿಳೆಯರು ಸಾಕಷ್ಟು ಆ ದಿಕ್ಕಿನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಈ ಮೌಲ್ಯವರ್ಧನೆ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಾಗ ಗುರುಗಳೇ, ಈಗ ರೈತನೇ ಅದನ್ನು ಮಾಡಬೇಕು ಅನ್ನೋದೇನಿಲ್ಲ. ಯಾಕೆಂದರೆ ನಿಮ್ಮ ಉದಾಹರಣೆನೇ ತಗೊಳ್ಳೋದಾದರೆ ರೈತನ ಪರವಾಗಿ ಬೇರೆಯವರು ಯಾರೋ ಮಾಡಿದ್ದಾರೆ, ಹಾಗಾಗಿ ರೈತನ ಉತ್ಪನ್ನಗಳಿಗೆ ಮೌಲ್ಯ ಸಿಕ್ಕಿದೆ. ಅಂದರೆ ಇದು ಒಂದು ಒಳ್ಳೆಯ ಕಾಂಬಿನೇಷನ್ ಅಂತ ತಮಗನ್ಸುತ್ತಾ? ಅಲ್ಲ, ಕಾಂಬಿನೇಷನ್ ಆಗಬೇಕು ಸರ್. ಅದು ಈಗ ಎಲ್ಲವನ್ನು ರೈತನೇ ಮಾಡಬೇಕು ಅಂತ ಹೇಳುವಾಗ ಒಂದು ನಮ್ಮ ಇತಿಮಿತಿ ಏನಂತ ಹೇಳಿದ್ರೆ, ನಮ್ಮ ವಿಶೇಷವಾಗಿ ನಮ್ಮ ಜಿಲ್ಲೆ ಅಥವಾ ರಾಜ್ಯದಲ್ಲಿ ಲ್ಯಾಂಡ್ ಹೋಲ್ಡಿಂಗು ತುಂಬ ಕಡಿಮೆ. ಯಾರೋ ಇರುವಂಥ ಒಬ್ಬ 1/2 ಎಕರೆ, 1 ಎಕರೆ, 2 ಎಕರೆ ಜಮೀನಲ್ಲಿ ಇಟ್ಕೊಂಡು ಅವನೇ ಮೌಲ್ಯವರ್ಧನೆ ಮಾಡಬೇಕು ಅಂತ ಹೇಳಿದ್ರೆ ಅದು ಆರ್ಥಿಕವಾಗಿ ವಯಬಲ ಆಗೋದಿಲ್ಲ. ಮತ್ತು ತಂತ್ರಜ್ಞಾನ, ಮಾರುಕಟ್ಟೆಯ ಇತಿಮಿತಿ, ಸಾಕಷ್ಟು ಸವಾಲುಗಳಿದೆ. ಹಾಗಾಗಿ ಒಂದು ಗುಂಪಾಗಿ ಮಾಡುವಂಥದ್ದು ಅಥವಾ ರೈತರ ಪರವಾಗಿ ಇರುವಂಥ ಹಿತಾಸಕ್ತಿ ಇದೆ, ಕೆಲವರು ಅವ್ರ ಬಗ್ಗೆ ಕಾಳಜಿ ಇರುವಂಥ ಸಾಕಷ್ಟು ಉದ್ಯಮಶೀಲರಿದ್ದಾರೆ, ಅವರು ಅವರ ಜೊತೆಗೂಡಿ ಅಥವಾ ಅವ್ರ ಪರವಾಗಿ ಮಾಡುವಂಥದ್ದು ಒಂದು ಒಳ್ಳೆಯ ಕಾಂಬಿನೇಷನ್. ಅದು ಹಾಗೆ ಆಗಬೇಕು. ಪುಷ್ಪಾದೇವಿಯವರೇ, 1960ರ ದಶಕದಲ್ಲಿ ಹಸಿರು ಕ್ರಾಂತಿ ಆಯಿತು. ಈಗ ಸೆಕೆಂಡರಿ ರೆವಲ್ಯೂಷನ್ ಅಂತ ಹೇಳಿ ಮೌಲ್ಯವರ್ಧನೆಯನ್ನು ಕರಿತಾ ಇದ್ದಾರೆ. ಅಂದರೆ ನಾವು ಮೊದಲಿಗೆ ಉತ್ಪಾದನೆಯ ಬಗ್ಗೆ ಗಮನವನ್ನು ಕೊಟ್ವಿ, ಆದರೆ ಈಗ ಉತ್ಪಾದನೆ ಸಾಕು, ಅದರ ಮೌಲ್ಯವರ್ಧನೆ ಮಾಡೋಣ, ಗುಣಮಟ್ಟವನ್ನು ಹೆಚ್ಚೋಣ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಆ ಕ್ರಾಂತಿ ಅಷ್ಟೇ, ಉತ್ಪಾದನಾ ಕ್ರಾಂತಿ ಅಷ್ಟೇ ಈ ಸೆಕೆಂಡರಿ ರೆವಲ್ಯೂಷನ್ ಅಂತ ನಾವೇನು ಕರಿತೀವಿ ಅಲ್ಲ, ಸೆಕೆಂಡರಿ ಗ್ರೀನ್ ರೆವಲ್ಯೂಷನ್ ಅಂದ್ಕೊಳ್ಳಿ, ಅದು ಅಷ್ಟು ಪ್ರಾಧಾನ್ಯತೆ ಇದೆ ಅಂತ ತಮಗನ್ಸುತ್ತೆ? ಖಂಡಿತ ಇದೆ. ಈಗ ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ಬೋದು. ನಮ್ಮ ಆಗಿನ ಕಾಲದಲ್ಲಿ ನಮ್ಮ ಅಜ್ಜಿದಿರೆಲ್ಲ ಉಪ್ಪಿನಕಾಯಿ ಹಾಕೋರು ಮನೆಯಲ್ಲಿ. ಇವತ್ತಿನಿರೋ ಜನ್ರೇಷನಲ್ಲಿ ಉಪ್ಪಿನಕಾಯಿ ಹಾಕೋ ಐಡಿಯಾನೂ ಯಾರಿಗೂ ಇಲ್ಲ. ಸೊ ಬೇಸಿಕಲಿ ಹೇಳಬೇಕು ಅಂದರೆ ಉಪ್ಪಿನಕಾಯಿನ ಮಾರ್ಕೆಟಿಂದ ಹೋಗಿ ಶೆಲ್ಫಿಂದ ತೊಗೊಂಡು ಬರೋಂಗಾಗಿದೆ ಹೊರತು ಮನೇಲಿ ಮಾಡ್ಕೊಂಡು ತಿನ್ನೋರು ಯಾರೂ ಇಲ್ಲ. ಸೊ ಒಂದು ಸಿಂಪಲ್ ಎಕ್ಸಾಂಪಲ್ ಏನಂದರೆ ಡಿಪೆಂಡೆನ್ಸಿ ಜಾಸ್ತಿ ಆಗಿದೆ. ಸೊ ಡಿಪೆಂಡೆನ್ಸಿ ಜಾಸ್ತಿ ಆದಾಗ ನಮ್ಮ ರೈತರು ಉತ್ಪಾದನೆಗೆ ಒಳ್ಳೆ ವ್ಯಾಲ್ಯೂ ಅಡಿಷನ್ ಸಿಕ್ಕಿ ಒಳ್ಳೆ ಮಾರ್ಕೆಟ್ ಪ್ರೈಸ್ ಸಿಕ್ತಿದೆ ಅಂದಾಗ ವ್ಯಾಲ್ಯೂ ಅಡಿಷನ್ ಮಾಡಲೇಬೇಕಾಗತ್ತೆ.
ಆ್ಯಂಡ್ ಕಮಿಂಗ್ ಜನ್ರೇಷನಲ್ಲಿ ಅದು ತುಂಬ ಅಗತ್ಯವಾಗಿ ಉಪಯೋಗಿಸ್ಕೊಳ್ಳೋಂಗೆ ಆಗ್ತಿದೆ. ಈಗಾಗಲೇ ಇನ್ಸ್ಟೆಂಟ್ ಫುಡ್ ಬಂದಿದೆ, ಇನ್ಸ್ಟೆಂಟ್ ಜ್ಯೂಸಸ್ ಬಂದಿದೆ, ಇನ್ಸ್ಟೆಂಟ್ ಎಲ್ಲ ರೀತಿ ರಿಕ್ವೈರ್ಮೆಂಟು ಬಂದಿದೆ. ಆವಾಗ ನಮಗೆ ಬೆಲ್ಲ ತೊಗೊಂಡು ತಿಂತಾ ಇದ್ವಿ, ಈಗ ಬೆಲ್ಲದ ಪೌಡ್ರ್ ತಿನ್ಬೋದು ಅನ್ನೋದು ಬಂದಿದೆ. ಬೆಲ್ಲದ ಪೌಡ್ರ್ ಮುಂಚೆ ಇತ್ತು, ಬಟ್ ಈಗ ಅದ್ರದ್ದು ವ್ಯಾಲ್ಯೂನೂ ಜಾಸ್ತಿ ಆಗಿದೆ. ಸೊ ವ್ಯಾಲ್ಯೂ ಅಡಿಷನಿಂದ ಸಾಕಷ್ಟು ರೀಚ್ ಆ್ಯಂಡ್ ವ್ಯಾಲ್ಯೂ ಅಡಿಷನಿಂದ ಸಾಕಷ್ಟು ಅಗತ್ಯಗಳು, ಬೇಕಾಗಿರೋ ಜನಗಳಿಗೆ ಅಗತ್ಯಗಳು ಪೂರೈಕೆ ಆಗ್ತಿರ್ಬೇಕಾದ್ರೆ ಖಂಡಿತ ಯೋಚನೆ ಮಾಡಬೇಕಾಗತ್ತೆ. ಆರಂಭದಲ್ಲಿ ಸ್ವಸಹಾಯ ಗುಂಪಿನ ಮಹಿಳೆಯರಿಗೆ ಹೋಗಿ ಪ್ರತಿಯೊಬ್ಬರು ಹೇಳೋರು ಮೌಲ್ಯವರ್ಧನೆ ಅಂದರೆ ಹಪ್ಪಳ ಮಾಡಿ, ಉಪ್ಪಿನಕಾಯಿ ಮಾಡಿ, ಈ ತರಹದ ಉತ್ಪನ್ನಗಳನ್ನು ಮಾಡಿ ಮೌಲ್ಯವರ್ಧನೆ ಮಾಡಿ, ರಾಗಿಯಿಂದ ರಾಗಿ ಬಿಸ್ಕತ್ ಮಾಡಿ, ಈ ತರಹ ಸಲಹೆಗಳು ದಂಡಿಯಾಗಿ ಸಿಕ್ಕು ಅನೇಕ ಜನ ಮಾಡಿದ್ರು ಕೂಡ. ಆದರೆ ತಿನ್ನೋರು ಯಾರು ಅದನ್ನ? ಅವ್ರ ಮನೆಯಲ್ಲೇ ಅವ್ರು ಮಾಡ್ಕೊತಾ ಇದ್ರು, ತಿಂತಿದ್ರು. ಹೊರಗೆ ಕೇಳಿದಾಗ ನಾವು ನಮ್ಮನೆಯಲ್ಲೂ ಮಾಡ್ತೀವಿ ಇನ್ನಕ್ಕೆ ಶುರು ಮಾಡಿದರು. ಅಂದರೆ ಮೌಲ್ಯವರ್ಧನೆ ಮಾಡಬಹುದು ರೈತ ಅಥವಾ ರೈತಪರ ಸಂಘಟನೆಗಳು. ಮಾರಾಟ ಹೇಗೆ? ನಾನೀಗ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ಬೋದು. ಈಗ ಸಣ್ಣ ಮಟ್ಟಕ್ಕೆ ಮಾಡಿದಾಗ, ದೊಡ್ಡ ಮಟ್ಟಕ್ಕೆ ಮಾಡಿದಾಗ ಅದರದ್ದೇ ಆದ ಖರ್ಚು ವೆಚ್ಚಗಳು ಅನ್ನೋದು ಇರುತ್ತೆ. ಈಗ ನೀವು ಹೇಳ್ದಂಗೆ ಪ್ರತಿಯೊಬ್ಬರು ಲೇಡೀಸ್ ಈಗ ಶುರು ಮಾಡಿದ್ರು ಉಪ್ಪಿನಕಾಯಿ ಹಪ್ಪಳ ಮಾಡೋದಕ್ಕೆ. ಅದಕ್ಕೆ ಅದು ಮಾರುಕಟ್ಟೆ ಬೆಲೆನ MSP ಅಂತಾರೆ, ಮಿನಿಮಮ್ ಸೆಲ್ಲಿಂಗ್ ಪ್ರೈಸ್, ಅದ್ರ ಬಗ್ಗೆ ಅರಿವಿರಲಿಲ್ಲ. ಪ್ರಾಡಕ್ಟ್ ಮಾಡೋದು ಗೊತ್ತಿತ್ತು, ಯಾವ ರೀತಿ ಪ್ರಕ್ಯೂರ್ ಮಾಡಬೇಕು, ಯಾವ ರೀತಿ ಪ್ರೊಡಕ್ಷನ್ ಮಾಡಬೇಕು, ಯಾವ ರೀತಿ ಶೆಲ್ಫ್ ಲೈಫ್ ಕೊಡಬೇಕು, ಯಾವ ರೀತಿ ಪ್ಯಾಕೇಜಿಂಗ್ ಮಾಡಿದಾಗ ಅದಕ್ಕೆ ನಾವೆಲ್ಲಿ ಮಾರ್ಕೆಟಿಂಗ್ ಮಾಡ್ಬೋದು ಅನ್ನೋ ಬೇಸಿಕ್ ನಾಲೆಜ್ನ ಇಟ್ಕೊಂಡು ಮಾಡಿದಾಗ ಅದು ಉದ್ಯಮ ಆಗುತ್ತೆ. ಇಲ್ಲ ಅಂದರೆ ಅದು ಅಭ್ಯಾಸ ಆಗುತ್ತೆ. ಸೊ ಅಭ್ಯಾಸಕ್ಕೂ ಉದ್ಯಮಕ್ಕೂ ಎರಡು ವ್ಯತ್ಯಾಸ ಇದೆ. ಸೊ ಉದ್ಯಮಶೀಲರಾಗಿ ಯಾರೂ ಮಾಡಲಿಲ್ಲ, ಅಭ್ಯಾಸವಾಗಿ ಎಲ್ಲರೂ ಕಲ್ತರು. ಅದನ್ನು ಉದ್ಯಮಶೀಲರಾಗಿ ಹೋಗಬೇಕಾದ್ರೆ ಪರಿಣಿತರಾಗಬೇಕಾಗಿತ್ತು, ಇನ್ನೂ ಸಾಕಷ್ಟು ಇಂಪ್ರೂವೈಸೇಷನ್ ಬೇಕಾಗಿತ್ತು. ಅದು ಆಗಿಲ್ಲ. ಆಗಿದ್ದರೆ ಆಟೋಮೆಟಿಕ್ಕಾಗಿ ಅದು ಮಾರ್ಕೆಟ್ ಅನ್ನೋದು ಖಂಡಿತ ಬಂದೇ ಬರುತ್ತೆ. ಆ ಕಾನ್ಫಿಡೆನ್ಸ್ ಅನ್ನೋದು ಅವ್ರು ಕಲ್ತಿರ್ತಿದ್ರು, ಮಾರ್ಕೆಟಿಗೆ ರೀಚ್ ಆಗೋಕ್ಕೆ ಪ್ರತಿಯೊಬ್ಬರಿಗೂ ಆಗಿರ್ತಿತ್ತು. ನಿಮ್ಮ ಪ್ರಕಾರ ಉದ್ಯಮಶೀಲತೆ ಅಂದರೆ ಏನು ಮೇಡಮ್? ಒಂದು ಉದ್ಯಮನ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ, ನೀವು ಈಗ ಸಿಂಪಲ್ ಎಕ್ಸಾಂಪಲ್ ನನ್ನ ಅರಿವಲ್ಲಿ ಹೇಳಬೇಕು ಅಂತಂದರೆ, ಈಗ ನಮಗೊಂದು ಪೆನ್ಸಿಲ್ ಇದೆ. ಒಂದು ಪೆನ್ಸಿಲ್ನ ಒಬ್ಬ ಪರ್ಸನ್ ಎಷ್ಟು ದಿವಸ ಎಷ್ಟು ಸಮಯದಲ್ಲಿ ಯೂಸ್ ಮಾಡಿ ಖಾಲಿ ಮಾಡ್ತಾನೆ, ಮತ್ತೆ ನಾನು ಯಾವಾಗ ಪ್ರೊಡಕ್ಷನ್ ಮಾಡಬೇಕು. ಈಗ ನಾನು ಮಾಡಿದ್ದು ಒಂದು ಪ್ರಾಡಕ್ಟು ಯಾವ ಪ್ರೈಸಿಗೆ ಒಬ್ರಿಗೆ ರೀಚ್ ಆಗುತ್ತೆ, ರೀಚ್ ಆದಮೇಲೆ ಅದು ಎಷ್ಟು ಬೇಗ ಕನ್ಸಂಪ್ಷನ್ ಆಗುತ್ತೆ, ಮತ್ತು ನಾನು ಎಷ್ಟು ಮಾರ್ಕೆಟಲ್ಲಿ ನಾನು ಮತ್ತೆ ಉತ್ಪಾದನೆ ಮಾಡಿ ಸೇಲ್ ಮಾಡೋಕ್ಕಾಗುತ್ತೆ ಅನ್ನೋ ಒಂದು ಅರಿವಿಟ್ಕೊಂಡು ಶುರು ಮಾಡೋದೇ ಒಂದು ಉದ್ಯಮ. ಸೊ ನಾವು ಏನು ಶುರು ಮಾಡ್ತಿದ್ದೀವಿ, ಎಷ್ಟು ವಹಿವಾಟು ಮಾಡೋಕ್ಕಾಗತ್ತೆ, ಎಷ್ಟು ಜನಗಳನ್ನ ತಲುಪಕ್ಕಾಗತ್ತೆ, ನಮ್ಮ ರಿಕ್ವೈರ್ಮೆಂಟ್ ಎಷ್ಟಿರುತ್ತೆ, ಅಥವಾ ಕಸ್ಟಮರ್ ರಿಕ್ವೈರ್ಮೆಂಟ್ ನಾನು ಫುಲ್ಫಿಲ್ ಮಾಡೋಕ್ಕಾಗತ್ತಾ ಅನ್ನೋ ಒಂದು ಕೇಪಾಬಿಲಿಟಿನ ಅರ್ಥ ಮಾಡಿಕೊಂಡು ಕ್ಯಾಲ್ಕುಲೇಟಿವ್ ಒಂದು ಅನಾಲಿಸಿಸ್ ಮಾಡ್ಕೊಂಡು ಶುರು ಮಾಡೋದೇ ಒಂದು ಉದ್ಯಮ ಸರ್. ರೈತರು ಉದ್ಯಮಶೀಲರಾಗ್ಬೋದು ಅಂತ ತಮಗನ್ಸುತ್ತೆ ಮಹೇಶ್ ಚಂದ್ರ ಗುರುಗಳೇ? ಆಗಬಹುದು. ಸಾಕಷ್ಟು ಜನ ಆ ದಿಕ್ಕಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದರೆ ಏನಾಗಿದೆ, ಅದೊಂದು ನಮಗೆ ಕೃಷಿ ಅನ್ನೋದೊಂದು ಸಂಸ್ಕೃತಿ ಆಗಿದೆ. ಅದೊಂದು ನಾವು ಉದ್ಯಮವಾಗಿ ಇಲ್ಲಿವರೆಗೆ ಯೋಚನೆ ಮಾಡಿಲ್ಲ. ಇವನ್ ಹೈನುಗಾರಿಕೆಯಿಂದ ಯಾವುದನ್ನೇ ನೋಡಿದ್ರೂ ಈಗಲೂ ಹೈನುಗಾರಿಕೆ ಅಂತ ಹೇಳಿದ್ರೆ ಒಂದು ಉಪ್ಪು ಮೆಣಸಿಗೆ ಅನ್ನೋದು, ಅಥವಾ ಸಣ್ಣದಾಗೆ ಅವನು 5 ಎಕರೆ ಜಮೀನಿದ್ರೂ 1-2 ಹಸುನೇ ಎಮ್ಮೆನೇ ಇಟ್ಕೊಂಡಿದ್ದಾನೆ. ಬಟ್ ಒಂದು ಹಸುನಲ್ಲಿ 5,000 ತಿಂಗ್ಳಿಗೆ ಸಂಪಾದನೆ ಮಾಡ್ಬೋದು ಅನ್ನೋದಾದರೆ, ಹಳ್ಳಿಲಿ ನನಗೆ 25,000 ಒಂದು ತಿಂಗ್ಳಿಗೆ ಬೇಕು ಆದಾಯ ಅನ್ನೋದಾದರೆ ಯಾಕೆ 5 ಹಸು ಇಟ್ಕೋಬಾರ್ದು? ಹೈನುಗಾರಿಕೆನ ಒಂದು ಉದ್ಯಮವಾಗಿ ಯಾಕೆ ಯೋಚನೆ ಮಾಡಬಾರ್ದು? ಹೀಗೆ ನಮಗೆ ಯಾವುದೇ ಆಹಾರ ಉತ್ಪನ್ನಗಳ ಯಾವುದೇ ಆಗಲಿ, ರಾಗಿ ಆಗಲಿ, ಇನ್ನೊಂದು ಉತ್ಪಾದನೆ ಆಗಲಿ, ನಮಗೆ ಆ ಥರದ ಉದ್ಯಮಶೀಲತಾ ನಡವಳಿಕೆಗಳು ಮತ್ತು ಆ ಥರದ ಕೌಶಲ್ಯಗಳ ಕೊರತೆ ಇದೆ. ಅದು ಸಿಕ್ಕಿದ್ರೆ ಒಳ್ಳೆಯದು, ಮತ್ತು ಆಗಲೇಬೇಕದು. ಇಲ್ಲ ಅಂತ ಹೇಳಿದ್ರೆ ಈಗಲೂ ನಾವು ರೈತನ ಈ ದೇಶದಲ್ಲಿ ಇನ್ನೂ 100 ವರ್ಷ ಆದರೂ ಬಡವ ಅಂತಲೇ ಪ್ರಾಜೆಕ್ಟ್ ಮಾಡಬೇಕಾಗತ್ತೆ. ಅಲ್ಲ, ಈಗ ತಾವೊಂದು ಮಾತು ಹೇಳಿದ್ರಿ ಕೌಶಲ್ಯ ಅಂತ. ಆ ಕೌಶಲ್ಯನ ರೈತನಿಗೆ ಕೊಡೋರು ಯಾರು ಪುಷ್ಪಾದೇವಿ ಅವರು? ಕೌಶಲ್ಯ ಅನ್ನೋದು ಯಾವುದೇ ಕಾರಣಕ್ಕೂ ಎಲ್ಲರೂ ಕಲ್ತ್ಕೊಂಡು ಬಂದಿರಲ್ಲ. ಅದು ಅವರು ಇಟ್ಟಿರೋ ಆಲೋಚನೆಯಲ್ಲಿ ಮತ್ತು ಮಾಡೋ ಪ್ರಾಕ್ಟೀಸಸಲ್ಲಿ ಬರುತ್ತೆ, ಅಭ್ಯಾಸದ ಮೇಲೆ ಬರುತ್ತೆ. ಈಗ ನಾನು ಇವಾಗ ಸಡನ್ನಾಗಿ ಬಂದು ನಾನು ರೈತ ಆಗಬೇಕು ಅಂದರೆ ರೈತ ಆಗೋಕ್ಕಾಗಲ್ಲ, ಕರೆಕ್ಟ್ ಅಲ್ವಾ? ಸೊ ಒಂದು ಭೂಮಿನ ಹೇಗೆ ಬಿತ್ತಬೇಕು, ಹೇಗೆ ಮಾಡಬೇಕು ಅನ್ನೋ ಒಂದು ಅಭ್ಯಾಸ, ಒಂದು ಪ್ರಾಕ್ಟೀಸ್ ಅನ್ನೋದು ಎಲ್ಲರಿಗೂ ಬೇಕಾಗತ್ತೆ. ಆ ಅಭ್ಯಾಸನ ಅಥವಾ ಒಂದು ಒಲುವಿನ ಕಲಿಕೆ ಅನ್ನೋದಿದ್ದಾಗ ಆ ಕೌಶಲ್ಯ ಅನ್ನೋದು ಆಟೋಮೆಟಿಕ್ಕಾಗಿ ಬರುತ್ತೆ ಸರ್. ಮೇಡಮ್ ಹೇಳೋದಕ್ಕೆ ಸ್ವಲ್ಪ ಸೇರಿಸೋದಾದರೆ, ಈಗ ಎಲ್ಲದಕ್ಕೂ ಕೌಶಲ್ಯ ಅಥವಾ ತರಬೇತಿಗಳು ಅಂತಿದೆ. ಕೃಷಿ ಮಾಡೋದಕ್ಕೆ ನಮ್ಮ ದೇಶದಲ್ಲಿ ಯಾವ ತರಬೇತಿ ಇದೆ? ಇಲ್ಲಿವರೆಗೂ ಕೃಷಿ ಅಂದರೆ ಏನು, ಕೃಷಿ ಹೇಗೆ ಮಾಡಬೇಕು, ಮಣ್ಣಿನ ಆರೋಗ್ಯ, ಸೀಸನಾಲಿಟಿ, ಬೇರೆ ಯಾವುದೇ ವಿಷಯಗಳಿಗೆ ಸಂಬಂಧಿಸಿದಾಗೆ ಎಲ್ಲ ವಿಶ್ವವಿದ್ಯಾನಿಲಯಗಳ ತರಬೇತಿ ಕೊಡ್ತಾರೆ. ಅದಿದೆ, ಕೇಂದ್ರ ಇದೆ. ಅದು ಬರೀ ಅಧಿಕಾರಿಗಳನ್ನು ಅಥವಾ ಇದನ್ನು ಸೃಷ್ಟಿ ಮಾಡ್ತಾ ಇದೆ. ಬಟ್ ಕೃಷಿ ಮಾಡೋರನ್ನೇ ನಮ್ಮ ದೇಶದಲ್ಲಿ ಈಗ 70-80% ಕೃಷಿಕರಿದ್ದಾರೆ ಅಂತ ಹೇಳ್ತೀವಲ್ಲ, ಯಾರು ಈಗ ನನ್ನ ಅಣ್ಣ, ತಮ್ಮ, ಚಿಕ್ಕಪ್ಪ, ದೊಡ್ಡಪ್ಪ, ತಂದೆ ಇವರೆಲ್ಲ ಊರಲ್ಲಿ ಕೃಷಿ ಮಾಡ್ತಾ ಇದ್ದಾರೆ. ಇವತ್ತವರೆಗೂ ಕೃಷಿ ಅಂತ ಹೇಳಿದ್ರೆ ಈ ಮಳೆಯಲ್ಲಿ ಬಿತ್ತಬೇಕು, ಈ ಥರ ಮಾಡಬೇಕು ಅಂತ ಇದೆಯೇ ಹೊರತು ಅದನ್ನು ಇನ್ನಷ್ಟು ವೈಜ್ಞಾನಿಕವಾಗಿ ಹೇಗೆ ಮಾಡೋದು, ಮತ್ತು ಅದರಲ್ಲಿ ಮೌಲ್ಯವರ್ಧನೆ ಅಂದರೆ ಏನು, ವೆಚ್ಚನ ಹೇಗೆ ಇತಿಮಿತಿಗೊಳಿಸು, ಈ ಥರದ ಒಂದಷ್ಟು ವಿಷಯಗಳು ಮನುಷ್ಯನಿಗೆ ಅಂತರ್ಗತ ಆದರೆ ಮೌಲ್ಯವರ್ಧನೆ ಅನ್ನೋದು ಇನ್ಬಿಲ್ಟ್ ಆಗಿ ಬರುತ್ತೆ, ಒಳಗಡೆಯಿಂದಲೇ ಉಟ್ಕೊಳ್ಳುತ್ತೆ. ಆ ಥರದ ಒಂದು ತಿಳುವಳಿಕೆಗಳನ್ನ, ಒಂದು ತೀವ್ರತೆಯ ಜ್ಞಾನನ ಕೊಡೋದ್ರಲ್ಲಿ ನಾವು
ವಿಫಲರಾಗಿದ್ದೀವಿ. ನನಗೆ ನಮ್ಮ ಸ್ನೇಹಿತರೊಬ್ಬರು ಹೇಳ್ತಾಯಿದ್ರು, ಸರ್ ಸ್ವಿಟ್ಜರ್ಲೆಂಡಿಂದ ಒಬ್ಬರು ಬಂದಿದ್ದರು, ಅಲ್ಲಿ ಯಾವುದೇ ರೈತ ಸಬ್ಸಿಡಿ ಸಿಗಬೇಕು ಅಂತ ಹೇಳಿದ್ರೆ ಅವನು ಅಲ್ಲಿ ಕನಿಷ್ಠ 9 ತಿಂಗಳು ತರಬೇತಿ ಮಾಡಿ ಸರ್ಟಿಫಿಕೇಟ್ ಇಟ್ಕೊಂಡಿರ್ಬೇಕಂತೆ. ಅದ್ರ ಪ್ರಕಾರ ಅವನು ಯಾವುದೇ ಗೊಬ್ಬರಗಳು ಏನು ಹಾಕ್ತಾರೆ ಜಮೀನಿಗೆ ಅದೇ ಪ್ರಕಾರ ಹಾಕಬೇಕು. ಆ ಥರ ಮಾಡಿ ಕೃಷಿ ಮಾಡೋದಕ್ಕೆ ಪರ್ಮಿಷನ್ ಕೊಡೋದಕ್ಕೆ ಅವನು ಆ ತರಬೇತಿನ ಮುಗಿಸ್ಬೇಕಂತೆ, ಸರ್ಟಿಫಿಕೇಟ್ ಇರಬೇಕು. ಇಲ್ಲಾಂದರೆ ಅವನಿಗೆ ಕೃಷಿ ಮಾಡೋದಕ್ಕೆ ಅವಕಾಶ ಇಲ್ಲ, ಅನುಮತಿ ಇಲ್ಲ. ಈಗ ನನ್ನ ಮೂಲ ಪ್ರಶ್ನೆಗೆ ಬರ್ತೀನಿ. ಈಗ ಸಿನಿಮಾದಲ್ಲಿ ನೀವು ಏಕಪಾತ್ರ, ದ್ವಿಪಾತ್ರ, ತ್ರಿಪಾತ್ರ, ಎಷ್ಟೋ ಸರಿ ಇನ್ನೂ ಜಾಸ್ತಿ ಪಾತ್ರಗಳನ್ನೇ ನೋಡ್ಬೋದು. ಈಗ ರೈತ ಅಂದರೆ ಆತ ಹೊಲ ಉಳಬೇಕು, ಬೀಜ ಬಿತ್ತನೆ ಮಾಡಬೇಕು, ಬೆಳೆ ಬೆಳಿಬೇಕು, ಅಲ್ಲಿ ಮುಗಿತಪ್ಪ ಅವನ ಕೆಲಸ. ಅಥವಾ ಮಾರಾಟ ಮಾಡೋ ತನಕ ಇನ್ನೊಂದು ಅಂತ ಎಕ್ಸ್ಟೆಂಡ್ ಮಾಡ್ಬೋದು. ಈಗ ಎಷ್ಟು ಪಾತ್ರ ಮಾಡಬೇಕು ಅಂತೀರಿ ರೈತರು? ಅವ್ರನ್ನ ಬಿಸ್ನೆಸ್ ಮ್ಯಾನು ಆಗಬೇಕು ಅಂತೀರಿ, ಅವನು ಅನ್ನದಾತ ಅಂತೀರಿ, ಅವನು ಬೆಳೆನೂ ಬೆಳಿಬೇಕು, ಅವನು ಬಿಸ್ನೆಸ್ ಮ್ಯಾನೂ ಆಗಬೇಕು, ಈ ಕಡೆ ಪ್ರೊಸೆಸರೂ ಆಗಬೇಕು, ಒಬ್ಬ ಇಂಡಸ್ಟ್ರಿಯಲಿಸ್ಟೂ ಆಗಬೇಕು. ಇಷ್ಟೆಲ್ಲ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇದೆ. ಯಾಕೆ ಕಷ್ಟ ಆಗುತ್ತೆ? ಅಷ್ಟು ಕಷ್ಟಪಟ್ಟು ಬೆಳೆಯೋ ಕೃಷಿನೇ ಈಸಿಯಾಗಿ ಮಾಡಬೇಕಾದ್ರೆ ಮೌಲ್ಯವರ್ಧನೆ ಮಾಡಿ ಒಂದು ಉದ್ಯಮ ಕಟ್ಕೊಳ್ಳೋದ್ರಲ್ಲಿ ಏನೂ ಕಷ್ಟ ಇಲ್ಲ. 6 ತಿಂಗಳು ಕಾದು ಒಂದು ಬೆಳೆ ತೆಗಿಯೋಕ್ಕಾಗೋ ಒಬ್ಬ ರೈತನಿಗೆ ಸಾಕಷ್ಟು ಸಮಯ ಇರುತ್ತೆ. ಈಗ ನೀವು ಅಗ್ರಿಕಲ್ಚರ್ ಮಾಡಬೇಕು ಅಂದರೆ, ಕೃಷಿ ಮಾಡ್ಬೇಕಾದ್ರೆ ಅವರು ದಿನ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಬ್ಯುಸಿ ಇರಲ್ಲ. ಯಾವುದೇ ಒಂದು ಬೆಳೆ ತೊಗೊಂಡ್ರು ಎಲ್ಲಾದ್ರಲ್ಲೂ ಅವ್ರಿಗೆ ಆದ ಟೈಮ್ ಮತ್ತು ಅವ್ರದ್ದೇ ಆದ ಕಲಿಕೆಗೆ ಬೇಕಾಗಿರೋ ಸಮಯಗಳು ಸಾಕಷ್ಟಿದೆ. ಕಲಿತು ಮಾಡಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಈಗ ನೋಡಿ, ಎಕ್ಸಾಂಪಲ್ ತೊಗೊಂಡ್ರೆ ನೀವು ಆನಿಯನ್ನ ಮಹಾರಾಷ್ಟ್ರದಲ್ಲಿ ಬೆಳೆಯುವಂಥ ಉತ್ತಮ ಮಟ್ಟದ ಆನಿಯನ್ ನಮ್ಗೆ ಇವತ್ತರೆಗೂ ಚಿತ್ರದುರ್ಗದಲ್ಲಿ, ಹೊಸದುರ್ಗ, ಬಿಜಾಪುರದಲ್ಲೂ ಇಲ್ಲ. ಅದನ್ನು ಸ್ಟೋರ್ ಮಾಡೋಕ್ಕೂ ಆಗಲ್ಲ. ಬಟ್ ನಾಸಿಕಲ್ಲಿ, ಮಹಾರಾಷ್ಟ್ರದಲ್ಲಿ ಏನು ಕಲ್ತಿದ್ದಾರೆ ಅದರಿಂದ ಸ್ಟೋರೇಜ್ ಮಾಡ್ತಿದ್ದಾರೆ, ಸ್ಟೋರೇಜ್ ಮಾಡಿ ವ್ಯಾಲ್ಯೂ ಅಡಿಷನ್ ಮಾಡ್ತಿದ್ದಾರೆ. ಈಗ ಎಲ್ಲ ಫಾರ್ಮರ್ಸ್ ಮಾಡ್ತಿದ್ದಾರಲ್ವಾ. ಸೊ ಯಾವುದೂ ಕಷ್ಟ ಇಲ್ಲ. ಯಾವುದಾದ್ರೂ ಒಂದು ಬೆಳೆನ ಇಟ್ಕೊಂಡು ಅವರು ವ್ಯಾಲ್ಯೂ ಅಡಿಷನ್ ಮಾಡೋದನ್ನ ಕಲ್ತ್ಕೊಂಡ್ರೆ ಅವ್ರಿಗೆ ಒಳ್ಳೆ ಬಿಸ್ನೆಸ್ ಆಗುತ್ತೆ, ಒಳ್ಳೆ ಪಾಸಿಬಿಲಿಟೀಸ್ ಇರುತ್ತೆ. ಎಲ್ಲನೂ ಮಾಡೋಕ್ಕಾಗದೇ ಇರ್ಬೋದು. ಒಂದು ಬೆಳೆಯಲ್ಲಿ ಅವ್ರಿಗೆ ಮಾಡೋದಕ್ಕೆ ಅನುಕೂಲ ಎಲ್ಲ ರೀತಿ ಇದೆ. ಲೈಕ್ ನಮ್ಮ ಕಬ್ಬು ಬೆಳೆಗಾರರು ಎಲ್ಲ ಆಲೆಮನೆ ಮಾಡ್ಕೊಂಡಿದ್ರು, ಮಾಡಿದಾರಲ್ಲ ವ್ಯಾಲ್ಯೂ ಅಡಿಷನ್. ಅದೂ ಒಂದು ವ್ಯಾಲ್ಯೂ ಅಡಿಷನ್ ಅಲ್ವಾ? ಆಲೆಮನೆ ಮಾಡಿದವರು ಬೇರೆ ಮೇಡಮ್, ಅವರು ಮಾಲೀಕರು, ಅವ್ರ ಸಂಘ ಅವರು ಕೂಡ ಮಾಡ್ಕೊಂಬಿಟ್ಟಿದ್ದಾರೆ. ಅಂದರೆ ಸ್ವಲ್ಪ ಏನು ಹಣ ಇದ್ದವರು, ಸ್ವಲ್ಪ ತಿಳುವಳಿಕೆ ಇದ್ದವರು ಅಂಥವ್ರು ಏನು ಮಾಡ್ತಾರೆ, ಇವತ್ತಿಗೂ ಕೂಡ ಹಳ್ಳಿನಲ್ಲೇ ರೈತರ ಉತ್ಪನ್ನಗಳನ್ನು ಖರೀದಿ ಮಾಡಿ ಅವರು ಅದನ್ನು ದೊಡ್ಡ ಮಟ್ಟದಲ್ಲಿ ಮಾರೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಸಮಸ್ಯೆಗೆ ತಾನೇ ನಮ್ಮ ಗೌರ್ಮೆಂಟ್ FPO ಅಂತ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂತ ಮಾಡಿ ಸಣ್ಣ ಸಣ್ಣ ಫಾರ್ಮರ್ಸ್ ಎಲ್ಲ ಒಕ್ಕೂಡಿ ಒಂದು ಪ್ರೋಗ್ರಾಮ್ ಮಾಡ್ಕೊಂಡು ಅವರೇ ಯಾವುದಾದ್ರೂ ಒಂದು ಉದ್ಯಮ ಮಾಡ್ಕೊಳ್ಳೋಕೆ ಒಂದು ಸ್ಥಾನ ಸಿಗಲಿ ಅನ್ನೋದಕ್ಕೆ ಈ ಗೌರ್ಮೆಂಟ್ ನಮಗೆ ಮಾಡಿದೆ. ಇದು ರೈತ ಉತ್ಪಾದಕರ ಸಂಘ ಅಂತ. ಈ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿರೋದ್ರಿಂದ ಖಂಡಿತ ಅದನ್ನು ಯುಟಿಲೈಸ್ ಮಾಡಿಕೊಂಡು 20 ಫಾರ್ಮರ್ ಒಂದು ಗ್ರೂಪ್ ಮಾಡಿಕೊಂಡು ಸಹ ಒಂದು ಉದ್ಯಮನ ಕಟ್ಕೊಳ್ಳೋದಕ್ಕೆ ಏನು ಸಮಸ್ಯೆ ಇಲ್ಲ. ಸಾಕಷ್ಟು ಬೆಂಬಲ ಇದೆ, ಸಾಕಷ್ಟು ಸಂಸ್ಥೆಗಳಿದೆ ಟ್ರೈನಿಂಗ್ ಕೊಡೋದಕ್ಕೆ. ಬೇಕಾದಷ್ಟು ರೀಚ್ನ ಅವರು ತೊಗೊಂಡು ಅವ್ರು ಕಲ್ತ್ಕೊಂಡು ಮಾಡಲಿಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ಗುರುಗಳೇ, ಈಗ ತಾವು ಹೇಳಿ, ನೀವು ಹಳ್ಳಿಯ ಮೂಲೆಗಳನ್ನು ಸುತ್ತಿರೋವಂಥವ್ರು, ಬಡತನವನ್ನು ನೋಡಿರೋವಂಥವ್ರು, ರೈತಾಪಿ ಬದುಕನ್ನು ಭಾಳ ಹತ್ತಿರದಿಂದ ಕಂಡಿರೋವಂಥವ್ರು ಈಗ ನೀವು ಹೇಳಬೇಕು ನನಗೆ, ನಿಜವಾಗ್ಲೂ ಸಾಧ್ಯವೇ? ಸಾಧ್ಯ ಆಗೋದಾದರೆ ಹೇಗೆ ಸಾಧ್ಯ ಆಗುತ್ತೆ? ಅದೇ ಈಗಾಗಲೇ ಹೇಳ್ದಂಗೆ ವೈಯಕ್ತಿಕವಾಗಿ ಒಂದಷ್ಟು ಇತಿಮಿತಿಗಳಿದೆ ಕೆಲವರಿಗೆ. ತುಂಬ ಅತಿ ಸಣ್ಣ ರೈತರಿಗೆ ಆರ್ಥಿಕವಾಗಿ ಕೂಡ ಸಾಕಷ್ಟು ಮತ್ತು ಕೌಶಲ್ಯಗಳ ಕೊರತೆ ಇರುವಂಥದ್ದೆಲ್ಲ ಇದೆ. ಆದರೆ ನಾವು ಒಗ್ಗೂಡಿ, ಈಗ ಮೇಡಮ್ ಹೇಳಿದಾಗೆ, ಈಗ ಅನಿವಾರ್ಯ ನಮಗೆ ಈ ಒಂದು ಜಾಗತಿಕ ಮಾರುಕಟ್ಟೆನಲ್ಲಿ ನಾವು ಸ್ಪರ್ಧಿಸಬೇಕು ಅಂತ ಹೇಳಿದ್ರೆ, ಮತ್ತು ನಮ್ಮ ಆದಾಯನ ದ್ವಿಗುಣಗೊಳಿಸ್ಕೋಬೇಕು ಅಂತ ಹೇಳಿದ್ರೆ, ನಮ್ಮ ಉತ್ಪಾದನೆಗೆ ಒಂದು ಸಂಸ್ಕರಣೆಯ ಸ್ಪರ್ಶ ಕೊಡಬೇಕು. ಆ ಸ್ಪರ್ಶ ಕೊಡಬೇಕು ಅಂತ ಹೇಳಿದಾಗ ನನಗೆ ವೈಯಕ್ತಿಕವಾಗಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಒಂದು ನಮ್ಮದೇ ಆದಂಥ ಒಂದು ಗುಂಪನ್ನು ಸಾಮೂಹಿಕವಾಗಿ ಪ್ರಯತ್ನಗಳನ್ನ ಮಾಡಬೇಕಾಗಿದೆ. ಆ ದಿಶೆಯಲ್ಲಿ ನಮಗೆ ಸ್ವಸಹಾಯ ಸಂಘಗಳು ಮೊದಲನೇ ಹೆಜ್ಜೆ, ಒಂದು ಒಳ್ಳೆಯ ಯಶಸ್ಸದು. ಸುಮಾರು ಒಂದು 25 ವರ್ಷ ಆಯಿತು. ಇವತ್ತು ಕೂಡ ಅವರು ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಈಗ ಅಲ್ಲಿರುವಂಥ ಮಹಿಳೆಯರೆಲ್ಲ ಯಾರು ತುಂಬ ದೊಡ್ಡ ವಿದ್ಯಾವಂತರು, PhD ಓದಿರೋರು ಆ ಥರ ಏನಿಲ್ಲ. ತುಂಬ ಸಾಮಾನ್ಯರೇ ಒಂದು ದೇಶದ ಆರ್ಥಿಕ ಸ್ಥಿತಿಯನ್ನೇ ಬದಲಾಯಿಸಿದ್ದಾರೆ. ಹಾಗಾಗಿ ಅದೇ ಮಾದರಿ ಇಟ್ಕೊಂಡು ಈಗ ನಮಗೆ ರೈತ ಉತ್ಪಾದಕರ ಕಂಪನಿ ಕೂಡ ಒಂದು ದೊಡ್ಡ ಮೈಲಿಗೆಲ್ಲ ಆಗಲಿಕ್ಕೆ ಸಾಧ್ಯತೆ ಇದೆ ರೈತರ ಅಭಿವೃದ್ಧಿನಲ್ಲಿ. ಇಲ್ಲಿ ನಾವೆಲ್ಲ ಈಗ ಒಂದು ಕ್ಲಸ್ಟರ್ ಅಂತ ಏನು ಹೇಳ್ತೀವಿ, 1,000 ಜನ 2,000 ಜನ ಒಟ್ಟಿಗೆ ಸೇರುವಂಥದ್ದು, ಒಂದು ಉತ್ಪನ್ನಗಳನ್ನ ಒಟ್ಟಿಗೆ ಕೂಡಿಸ್ಕೊಂಡು ಅದಕ್ಕೆ ಬೇಕಾದಂಥ ಒಂದು ಮೌಲ್ಯವರ್ಧನೆಯನ್ನು ಮಾಡುವಂಥದ್ದು, ಅದಕ್ಕೆ ಬೇಕಾದಂಥ ಈಗಾಗಲೇ ಸಾಕಷ್ಟು ಸಂಸ್ಥೆಗಳು ಬೆಂಬಲಕ್ಕೆ ನಿಂತಿದೆ. ಸರ್ಕಾರ ಇದೆ, ತಂತ್ರಜ್ಞಾನ ಕೊಡೋದಕ್ಕೆ CFTR ಇದೆ, ಮತ್ತು ಸಬ್ಸಿಡೀಸ್ ಇದೆ ತುಂಬ ಬೇರೆ ಬೇರೆ ಸ್ಕೀಮ್ಸ್ಗಳಲ್ಲಿ. ಮಾರುಕಟ್ಟೆಗೆ ಕೂಡ ಈಗ ತುಂಬ ಜನ ಉದ್ಯಮಿಗಳು ಕೂಡ ರೈತರ ಪರವಾದ ಒಂದು ಒಲವಿರುವಂಥವ್ರು ತುಂಬ ಜನ ಇದ್ದಾರೆ. ಇಲ್ಲೇನೆಂದರೆ ಆ ಥರದ ಸ್ವಲ್ಪ ನೆಟ್ವರ್ಕ್ ಮಾಡೋದಕ್ಕೆ ಒಬ್ಬರು ಮುಂದಾಳಬೇಕು, ಸಂಪರ್ಕ ಕಲ್ಪಿಸ್ಕೊಡೋದಕ್ಕೆ.
ಬೆಂಬಲಿಸೋದಕ್ಕೆ. ಆ ಥರ ಒಂದಷ್ಟು ಜನ ಜೊತೆಲಿ ನಿಂತರೆ, ಈಗ ಸ್ವಯಂ ಸೇವಾ ಸಂಸ್ಥೆಗಳು ಅಂತೀವಿ ಅಥವಾ ಬೇರೆ ಬೇರೆ ಸಾಕಷ್ಟು ಸಂಘ ಸಂಸ್ಥೆಗಳಿದೆ, ಅವರೆಲ್ಲ ಸ್ವಲ್ಪ ಲೀಡ್ ತಗೊಂಡು ಒಬ್ರನ್ನೊಬ್ರನ್ನ ಬೆಸಿತಾ ಹೋದರೆ ಒಬ್ಬೊಬ್ಬರೇ ಗೆಲ್ಲೋದು ಕಷ್ಟ. ಬಟ್ ಸಾಮೂಹಿಕವಾಗಿ ನಾವು ಗುಂಪಾಗಿ ನಾವು ಮುಂದಕ್ಕೆ ಹೋದಾಗ ಖಂಡಿತ ಗೆಲುವು ಸಾಧ್ಯ ಇದೆ. ಮೇಡಮ್, ತಾವು ಹೇಳಬೇಕು, ಮಾರ್ಕೆಟಿಂಗಲ್ಲಿ ತಾವು MBA ಮಾಡಿರುವಂಥವ್ರು, ಈಗ ಮಾರಾಟ ಕೌಶಲ ಅಂತ ನಾವೇನು ಹೇಳ್ತೀವಲ್ಲ, ಅದನ್ನು ಕೂಡ ರೈತ ಕಲಿತ್ಕೊಂಡು ಅಥವಾ ರೈತರ ಪರ ಸಂಘಟನೆಗಳು ಕಲಿತ್ಕೊಂಡು ಮುನ್ನುಗ್ಗೋದಕ್ಕೆ ಸಾಧ್ಯ ಇದೆಯಾ? ಖಂಡಿತ ಸರ್. ಯಾಕೆಂದರೆ ಒಂದು ಸಮುದ್ರವನ್ನೇ ತಗೊಂಡ್ರೆ ಸಣ್ಣ ಮೀನನ್ನ ದೊಡ್ಡ ಮೀನು ತಿಂತು ಅಂತಾರಲ್ಲ, ಹಾಗೆ ಇದು ಭಾಳ ದೊಡ್ಡ ಸಾಗರ. ಇವ್ರು ಪಾಪ ಹೊಸದಾಗಿ ಹೋಗ್ತಾ ಇರ್ತಾರೆ, ಸಣ್ಣ ಮೀನು, ಅದ್ರ ನುಂಗೋದಕ್ಕೆ ದೊಡ್ಡ ಮೀನುಗಳು ತುಂಬ ಕಾಯ್ತಿರ್ತಾವಲ್ಲ ಮೇಡಮ್, ಹೇಗೆ ಫೇಸ್ ಮಾಡೋಕ್ಕಾಗತ್ತೆ ಅಂತೀರಿ? ಸರ್, ನಾನು ನಿಮಗೆ ಒಂದು ಎಕ್ಸಾಂಪಲ್, ನಾನು ಶುರು ಮಾಡಿದಾಗ ಬಿಸ್ನೆಸ್ ನನಗೂ ಅಷ್ಟು ಗೊತ್ತಿರಲಿಲ್ಲ ಮಾರ್ಕೆಟಿಂಗ್ ಅಂತ ಅಂದಾಗ, ನಾನು ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಬಗ್ಗೆ. ನೀವೊಬ್ಬ ರೈತ ಒಂದು ಬೆಳೆ ಬೆಳೆದಾಗ 10ರಿಂದ 15 ಮಾರ್ಕೆಟ್ಗೆ ಮಾತಾಡಿ ಅದರ ಬೆಲೆ ಏನು ಅಂತ ತಿಳ್ಕೊಂಡು ಮಾರೋ ಒಂದು ಕೌಶಲ್ಯ ಆಗಲೇ ನಮ್ಮ ರೈತನಲ್ಲಿದೆ, ಇಲ್ಲ ಅಂತ ಇಲ್ಲ. 10ರಿಂದ 15 ಪ್ಲೇಸಸಲ್ಲಿ ಹೋಗಿ ಮಾರ್ಕೆಟಿಂಗ್ ಮಾಡಬೇಕು ಅನ್ನೋ ಆಲೋಚನೆ ಬಂದಿರಬೇಕಾದ್ರೆ, ಸೊ ಇನ್ನೂ ಸ್ವಲ್ಪ ಇಂಪ್ರೂವೈಸೇಷನ್ ಏನಂದರೆ ನಾಲೆಜ್ ಬೇಕಾಗಿದೆ ಸರ್. ಅದ್ರ ಬಗ್ಗೆ ಅರಿವು, ನಾಲೆಜ್ ಬೇಕಾಗಿದೆ. ಅದನ್ನು ಕೊಟ್ಟರೆ ಅವರು ಬೆಟರ್ ವೇಯಲ್ಲಿ ಅವ್ರು ನೆಗೋಷಿಯೇಟ್ ಮಾಡಿ ಸೇಲ್ ಮಾಡೋದನ್ನು ಕಲಿಬೇಕು. ನೆಗೋಷಿಯೇಷನ್ ಅಂತ ಹೇಳ್ತಾರೆ, ರೈತನಲ್ಲಿ ನೆಗೋಷಿಯೇಷನ್ ಇದೆ. ಅದ್ರ ಜೊತೆಗೆ ನಾವು ಅವರಿಗೆ ಎಕ್ಸ್ಪೋಜರ್ನ ಕೊಡಬೇಕಾಗಿದೆ. ಈಗ ಎಕ್ಸಾಂಪಲ್, ಈ ಪ್ರಾಡಕ್ಟ್ ಇಲ್ಲಿಗೆ ಹೋಗುತ್ತೆ, ಇವ್ರಿಗೆ ಇದು ಅಗತ್ಯ ಇದೆ, ಇದು ಅರಿವಿದ್ರೆ ಅವರು ಒಳ್ಳೆ ನೆಗೋಷಿಯೇಟ್ ಮಾಡಿ ಮಾರಲಿಕ್ಕೆ ನಮ್ಮ ರೈತರಲ್ಲಿ ಎಲ್ಲ ಕ್ವಾಲಿಟೀಸಲ್ಲೂ ಇದೆ ಸರ್, ಮಾಡಲಿಕ್ಕಾಗತ್ತೆ. ಆಮೇಲೆ ಫಿಶ್ ತಿನ್ನೋದು ಅನ್ನೋದಕ್ಕಿಂತ ಸಿಂಪಲಾಗಿ ಹೇಳ್ಬೇಕಂದ್ರೆ, ನೀವು ಒಂದು ಸ್ಮಾಲ್ ಸೆಗ್ಮೆಂಟ್ ಕ್ವಾಂಟಿಟಿ ಇಟ್ಕೊಂಡು ಹೋದಾಗ ಸಿಗೋ ಬೆಲೆ ಹೋಲ್ಸೇಲ್, ರೀಟೇಲ್, ಸಬ್ ಹೋಲ್ಸೇಲ್ ಅಂತ ಹೇಳ್ತಾರೆ. ಯಾವ ಮಟ್ಟದಲ್ಲಿ ನಾವು ಹೋದಾಗ ಯಾವ ರೀತಿಯಲ್ಲಿ ನಮಗೆ ಪ್ರೈಸ್ ಸಿಗುತ್ತೆ ಅನ್ನೋದು ಅಷ್ಟೇ ಸರ್ ಇಲ್ಲಿ ಇರೋದು. ಸಣ್ಣ ಮಟ್ಟದಲ್ಲಿ ಹೋದಾಗ ಅದು ರೀಟೇಲ್ ಲೆಕ್ಕದಲ್ಲೇ ಆಗುತ್ತೆ, ಅವ್ರಿಗೆ ಒಳ್ಳೆ ಪ್ರೈಸಸ್ ಸಿಗಲ್ಲ, ರೀಚ್ ಸಿಗೋದಕ್ಕಾಗಲ್ಲ. ಈ ಸಮಸ್ಯೆ ಇದೆ. ನೀವು ಸುಮಾರು FPOಗಳ ಜೊತೆ ಕೆಲಸ ಮಾಡ್ತಾ ಇದ್ದೀರಿ ಗುರು ಅವರೇ. ಈಗ FPO ಅಂತಂದರೆ ಅದು ಬರೀ ಇನ್ಪುಟ್ ಬಿಸ್ನೆಸ್ ಅಷ್ಟೇ ಮಾಡ್ತಾ ಇದೆ, ಔಟ್ಪುಟ್ ಬಿಸ್ನೆಸ್ ಮಾಡ್ತಾ ಇರುವಂಥ FPOಗಳ ಸಂಖ್ಯೆ ಬಹಳ ಕಡಿಮೆ. ಈಗ ಬರೀ ರೈತನಿಗೆ ಬೇಕಾದಂಥ ಪರಿಕರಗಳನ್ನಷ್ಟೇ ಪೂರೈಕೆ ಮಾಡಿಕೊಂಡಿದ್ರೆ ಒಂದು ರೈತಪರ ಸಂಘಟನೆ ಮೌಲ್ಯವರ್ಧನೆ ಮಾಡೋದು ಯಾವಾಗ, ಮಾರಾಟ ಮಾಡೋದು ಯಾವಾಗ, ಅದರ ಆದಾಯವನ್ನು ರೈತನಿಗೆ ಟ್ರಾನ್ಸ್ಫರ್ ಮಾಡೋದಾದರೂ ಯಾವಾಗ? ಅಲ್ಲ, ಒಟ್ಟಾರೆ ರೈತ ಉತ್ಪಾದಕ ಕಂಪನಿಗಳ ಬೆಳವಣಿಗೆ, ಅವರ ನಡಿಗೆಯನ್ನು ನೋಡುವಾಗ ಸಾಕಷ್ಟು ಆಶಾದಾಯಕವಾಗಿದೆ. ಯಾಕೆಂದರೆ ಸರ್, ಈಗಾಗಲೇ ಮೇಡಮ್ಮು ಹೇಳ್ತಿದ್ದಾಗೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರೈತ ಪ್ರತಿನಿಧಿಗಳು ಯಾರಿದ್ದಾರೆ, ರೈತ ಪ್ರತಿನಿಧಿಗಳಿಗೆ ಉದ್ಯಮಶೀಲತೆಯ ಪೂರ್ಣ ಕೌಶಲ್ಯಗಳು ಸಾಕಷ್ಟು ಇತಿಮಿತಿ ಇದೆ. ನಮಗೆ ಅವರು 2 ವರ್ಷ 3 ವರ್ಷದೊಳಗೆ ಒಂದು ಸಂಪೂರ್ಣವಾದ ಔಟ್ಪುಟ್ ಬಿಸ್ನೆಸ್ನ ಮಾಡಬೇಕು ಅಂತ ನಿರೀಕ್ಷೆ ಮಾಡೋದು ಕೂಡ ಅಷ್ಟು ಸಹಜ ಅಲ್ಲ, ಅದು ಸ್ವಲ್ಪ ಟೈಮ್ ಬೇಕು. ಆದರೂ ಕೂಡ ಅದರೊಳಗಡೆ ನಾವು ನೋಡುವಾಗ, ಈಗ ನಮ್ಮಲ್ಲೇ ಒಂದು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಲ್ಲಿ ಒಂದು ದುರ್ಗದ ಮಿಲೆಟ್ಸ್ ಅಂತೇಳಿ ಒಂದು ರೈತ ಉತ್ಪಾದಕ ಕಂಪನಿ ಇದೆ. ಸುಮಾರು ಅವರು 2.5-3 ಕೋಟಿ ಬಿಸ್ನೆಸ್ ಮಾಡ್ತಾಯಿದ್ದಾರೆ. ಅದರಲ್ಲಿ 50% ಇನ್ಪುಟ್ ಇದ್ದರೆ ಇನ್ನು 50 ಔಟ್ಪುಟ್ ಬಿಸ್ನೆಸ್ಸು ಇದೆ. ಹಾಗೆ ಗೋಲ್ಡನ್ ಸ್ಪೈಸ್ ಅಂತ ಬಾಗಲಕೋಟೆನಲ್ಲಿದೆ, ಅವರು ಸುಮಾರು 4 ಕೋಟಿ ಬಿಸ್ನೆಸ್ ಮಾಡ್ತಾರೆ ಒಂದು ವರ್ಷಕ್ಕೆ. ನಮ್ಮ ಮಂಡ್ಯದಲ್ಲೇ ಬೆಲ್ಲ ರೈತ ಉತ್ಪಾದಕರ ಕಂಪನಿ ಅಂತಿದೆ. ಸೊ ಈಗಾಗಲೇ ಅವರು ಸುಮಾರು 1 ಕೋಟಿಗೂ ಜಾಸ್ತಿ ಉತ್ಪಾದನೆಯನ್ನು ಮಾಡಿ ಈಗಾಗಲೇ ಅವರು ಪ್ಯಾಕಿಂಗ್ ಯೂನಿಟ್ಟು ಎಲ್ಲ ಮಾಡ್ತಾಯಿದ್ದಾರೆ. ಹೀಗೆ ಸ್ವಲ್ಪ ಸಮಯ ಬೇಕು ಕನಿಷ್ಠ ಹಂತಕ್ಕೆ ತಲುಪೋದಕ್ಕೆ. ಈಗ ಅವರು ಈಗಾಗಲೇ ಉದ್ಯಮಶೀಲರಾಗಿದ್ದಾರೆ ಅನ್ನೋದಕ್ಕೆ ಏನು ಸೂಚಕಗಳು ಅಂತ ಹೇಳಿದ್ರೆ, ಈಗಾಗಲೇ ಅವರು 25 ಲಕ್ಷ, 50 ಲಕ್ಷ, 1 ಕೋಟಿ ವ್ಯವಹಾರ ಮಾಡ್ತಾ ಇರೋದೇ ಒಂದು ದೊಡ್ಡ ನಡಿಗೆ. ಅವ್ರಿಗೆ ಇನ್ನು ಸ್ವಲ್ಪ ಬೆಂಬಲ, ಮಾರ್ಗದರ್ಶನ ಸಿಕ್ಕಿದ್ರೆ ಕನಿಷ್ಠ ಒಂದು 5 ವರ್ಷ ಬೇಕು ಸರ್ ಆ ಹಂತಕ್ಕೆ ತಲುಪೋದಕ್ಕೆ. ಆ ಥರದ ದೃಷ್ಟಿಕೋನ ನಮಗೂ ಬೇಕಾಗಿದೆ. ನೆಟ್ವರ್ಕಿಂಗ್ ಅನ್ನೋ ಪದ ಬಳಸಿದ್ರಿ ಪುಷ್ಪಾದೇವಿ ಅವರೇ, ಅಂದರೆ ಅದು ಬಹಳ ದೊಡ್ಡ ಪದ. ಅಂದರೆ ಒಂದು ಉತ್ಪನ್ನ ಅಂದಾಗ ಅದಕ್ಕೆ ನಾವು 2 ತರಹದ ಲಿಂಕೇಜಸ್ ಬಗ್ಗೆ ಮಾತಾಡ್ತೀವಿ, ಒಂದು ಬ್ಯಾಕ್ವರ್ಡು, ಒಂದು ಫಾರ್ವರ್ಡ್ ಅಂತ. ಬಹುಶಃ ಈ 2ರಲ್ಲೂ ರೈತ ಬ್ಯಾಕ್ವರ್ಡ್ ಅಂತಲೇ ಹೇಳಬೇಕು. ಅಂದರೆ ಒಂದು ಹಂತದಲ್ಲಿ ಅವನಿಗೆ ಬೇಕಾದಂತಹ ಪರಿಕರಗಳನ್ನು ಖರೀದಿ ಮಾಡಿ ಒಳ್ಳೆಯ ಗುಣಮಟ್ಟದ ಉತ್ಪನ್ನವನ್ನು ಆತ ಬೆಳ್ಕೊಡಬಲ್ಲೇ ಹೊರತು ನಂತರದ ಮಾರಾಟ ಇದೆಯಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟವೇ. ಹಾಗಿರುವಂತಹ ಸಂದರ್ಭದಲ್ಲಿ ನೆಟ್ವರ್ಕಿಂಗನ್ನು ಯಾವ ರೀತಿ ಅವ್ರು ಮಾಡ್ಕೋಬೋದು? ಈ FPOಗಳೇ ಆದರೂ ಅವ್ರಿಗೂ ಕೂಡ ಒಬ್ಬ ಎಕ್ಸ್ಪರ್ಟ್ ಬೇಕಾಗ್ತಾನೆ. ಆ ತರಹದ ಒಂದಷ್ಟು ನಾಲೆಡ್ಜ್, ನೋಹೌ ಯಾರಿಂದ ಸಿಗಬಹುದು ಅಂತೀರಿ? ಸಾಕಷ್ಟು ಮೀಡಿಯಾ ಇದೆ ಸರ್ ಅದಕ್ಕೆ ನಿಮ್ಗೆ ಸಿಗಲಿಕ್ಕೆ. ಫಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್, ನಾವು FPOs ಅಂತ ಹೇಳಿದಾಗ ಪಾನ್ ಇಂಡಿಯಾ ನಿಮಗೆ ಆಲ್ಮೋಸ್ಟ್ ಸಾಕಷ್ಟು FPOs ಇದೆ. ಸೊ ನಾವು ಬೆರಿಬೇಕಾಗಿರೋದು ನಮ್ಮ ನೇಬರ್ ಜೊತೆ. ನಮ್ಮ ನೇಬರ್ ಏನು ಮಾಡ್ತಿದ್ದಾರೆ, ಏನು ಹೋಗ್ತಿದೆ, ಏನಿಲ್ಲ ಅಂತ ತಿಳ್ಕೊಂಡ್ರೆ ಅಲ್ಲೂ ನಮ್ಮ ಮಾರ್ಕೆಟಿಂಗ್ ಆಗುತ್ತೆ. ಮಾರ್ಕೆಟಿಂಗ್ ಆ್ಯಂಡ್ ನೆಟ್ವರ್ಕಿಂಗ್ ಅಂತಂದರೆ ನಮಗೆ ಒಂದು ಮಾಧ್ಯಮನೇ ಬೇಕಾಗಿಲ್ಲ.
ಸುತ್ತಮುತ್ತ ಇರೋ ನಮ್ಮ FPO ನೇಬರಿಂಗಲ್ಲಿ ರಿಕ್ವೈರ್ಮೆಂಟ್ ತೊಗೊಂಡು ನಮಗೆ ಅಲ್ಲೇ ಮಾರ್ಕೆಟಿಂಗ್ ಆಗ್ತಿದೆ. ಸೆಕೆಂಡ್ ಥಿಂಗ್, ಈಗ ನಾವು ಹೇಗೆ BNI ಅಂತ ಹೇಳ್ತೀವಿ, ಬಿಸ್ನೆಸ್ ನೆಟ್ವರ್ಕಿಂಗ್ ಐಡಿಯಾ ಅಂತ ಹೇಳ್ತೀವಿ. ಸೊ ಒಟ್ಟಿಗೆ ನಾವು ಈ ರೀತಿ ನಮ್ಮದೇ ಆದ ಒಂದು ಸೊಸೈಟಿ ಆಫ್ FPO ಮಾಡ್ಕೊಂಡಾಗ, ಕಾಂಟ್ಯಾಕ್ಟ್ ಎಕ್ಸ್ಚೇಂಜ್ ಮಾಡ್ಕೊಂಡಾದಾಗಲೂ ಮಾರ್ಕೆಟಿಂಗ್ನ ಸೃಷ್ಟಿಸ್ಕೊಳ್ಳೋಕ್ಕಾಗತ್ತೆ. ಮತ್ತು ಕಂಪ್ನಿಗಳಿಗೆ ರೀಚ್ ಮಾಡೋದು, ಸಾಕಷ್ಟು ಮೀಡಿಯಾ ಫೋರಮ್ಗಳಿದೆ, ಇವೆಂಟ್ಗಳಾಗತ್ತೆ, ಎಷ್ಟೋ ಕಂಪ್ನಿಗಳು ಪಾರ್ಟಿಸಿಪೇಟ್ ಮಾಡುತ್ತೆ, ಫುಡ್ ಮಾಲ್ ಅಥವಾ ಫುಡ್ ರಿಲೇಟೆಡ್ ಎಷ್ಟೋ ಆ್ಯಕ್ಟಿವಿಟೀಸ್ಗಳಾಗತ್ತೆ. ಸೊ ಪ್ರತಿಯೊಂದು ಜಾಗದಲ್ಲೂ ಹೋಗಿ ಅಲ್ಲಿನ ಕಂಪನಿ ಉತ್ಪನ್ನ ಏನು, ಪ್ರಾಡಕ್ಟನ್ನು ಅವ್ರಿಗೆ ನಾವು ಹೇಗೆ ಆಫರ್ ಮಾಡ್ಬೋದು ಅಂತ ಕಲ್ತಾಗಲೂ ಆಗುತ್ತೆ. FKCCI ಇದೆ, MSME ಇದೆ, ಸಾಕಷ್ಟು ಫೋರಮ್ಗಳನ್ನ ರೀಚ್ ಮಾಡಿದಾಗ ಇಂಡಸ್ಟ್ರಿಗಳ ಕಾಂಟ್ಯಾಕ್ಟ್ನ ಡೆವಲಪ್ ಮಾಡ್ಬೋದು. ಮತ್ತು ಬೇರೆ ಎಷ್ಟೋ ಕಂಪ್ನಿಗಳು ಫ್ರೂಟ್ ಆ್ಯಂಡ್ ವೆಜಿಟೇಬಲ್ಸ್ ಮತ್ತು ರೆಗ್ಯುಲರ್ ಗ್ರಾಸರಿ ಬೈ ಮಾಡ್ತಿರೋ ಎಷ್ಟೋ ಕಂಪ್ನಿಗಳಲ್ಲಿ ರಿಕ್ವೈರ್ಮೆಂಟ್ಸ್ ಇದೆ, ಫಾರ್ಮರ್ ಪ್ರೊಡ್ಯೂಸರ್ಗೆ ಮಾಡ್ತೀನಿ ಅನ್ನೋ ಇಂಟ್ರೆಸ್ಟ್ ಇರೋರಿದ್ದಾರೆ. ಅವ್ರನ್ನ ನಾವು ರೀಚ್ ಮಾಡಲಿಕ್ಕೆ ಬೇಕಾಗಿರೋ ಕಾಂಟ್ಯಾಕ್ಟ್ಸ್ನ ನಾವು ಕೊಡ್ಬೋದು. ವಿಕಸನ ಕೊಡೋಕ್ಕಾಗತ್ತೆ, ನಾನು ಕೊಡೋಕ್ಕಾಗತ್ತೆ, ಸಾಕಷ್ಟು ವೇಲಿ ನಾವು ರೀಚ್ ಮಾಡಿ ನಾವು ಅವ್ರಿಗೆ ಸಪೋರ್ಟ್ ಮಾಡಲಿಕ್ಕಾಗತ್ತೆ. ಅವಕಾಶ ಬೇಕು ಅಂದರೆ ಹುಡುಕಿದ್ರೆ ಅವಕಾಶ ಇದೆ ಸರ್. ನೀವು ಹೇಗೆ ಮಾಡ್ತಾ ಇದ್ದೀರಿ ಗುರುಗಳೇ ನೆಟ್ವರ್ಕಿಂಗಿನ್ನು? ಈ ವ್ಯಾಲ್ಯೂ ಅಡಿಷನ್ಗಾಯಿತು, FPOಗಳ ಬಲವರ್ಧನೆಗೆ ನೀವು ಯಾವ ಥರ ಪ್ರಯತ್ನ ಮಾಡ್ತಾ ಇದ್ದೀರಿ? ಅದೇ ಈಗ ನಮಗೇನಂತ ಹೇಳಿದ್ರೆ ಸರ್, ಮೊದಲನೇದಾಗಿ ಇನ್ಪುಟ್ ಬಿಸ್ನೆಸ್ಸಲ್ಲಿ ಈಗಾಗಲೇ ರೈತರು ಯಾರು ಸದಸ್ಯರಿದ್ದಾರೆ, ಷೇರ್ದಾರರು, ಅಲ್ಲಿಗೆ ಅವ್ರಿಗೆ ಅಗತ್ಯ ಇರುವಂಥ ಮೂಲಭೂತ ಏನೋ ಅಗತ್ಯತೆ ಇದೆ ಅದನ್ನು ಈಗಾಗಲೇ ಷೇರ್ದಾರಿಗೆ ಒದಗಿಸ್ತಾ ಇದ್ದಾರೆ. ಇನ್ನು ಔಟ್ಪುಟ್ಗೆ ಸಂಬಂಧಿಸಿದಾಗೆ ಮತ್ತು ಒಟ್ಟಾರೆ ಆರ್ಥಿಕ ವ್ಯವಹಾರಗಳಿಗೆ ಸಂಬಂಧಿಸಿದಾಗೆ ನಾವು ಯೋಚನೆ ಮಾಡಿದ್ದೇನಂತ ಹೇಳಿದ್ರೆ, ಒಂದು ಪರಸ್ಪರ ಮಾರುಕಟ್ಟೆ ಅಂತೇಳಿ ಯೋಚನೆ ಮಾಡ್ತಾಯಿದ್ವಿ. ಅಂದರೆ ಪ್ರತಿ ಕುಟುಂಬ ಪ್ರತಿ ನಿತ್ಯದ ಬಳಕೆಗೆ ಬೇಕಾದಂಥ ಉತ್ಪನ್ನಗಳನ್ನು, ವಸ್ತುಗಳನ್ನ ಎಲ್ಲ ಒಂದು ಕಡೆ ಕೊಂಡ್ಕೊಳ್ತಾನೆ ಇದ್ದಾರೆ. ರೈತ ಉತ್ಪಾದಕರ ಕಂಪ್ನಿ ಅಂತ ಹೇಳಿದ್ರೆ ಬರೀ ಅವ್ರು ಬೆಳೆದದ್ದನ್ನು ಕೊಂಡು ಅದನ್ನು ಅದೇ ರೀತಿ ನಾನು ಮಾರ್ತೀನಿ ಅನ್ನೋದಕ್ಕೆ ಒಂದು, ಅಥವಾ ಬರೀ ಇನ್ಪುಟ್ ಬಿಸ್ನೆಸ್ ಮಾಡೋದಕ್ಕೆ ಒಂದು ರೈತ ಉತ್ಪಾದಕರ ಕಂಪ್ನಿ ಬೇಕಾಗಿಲ್ಲ. ಈಗ ನಾವು ಒಂದು ಸಂಸ್ಥೆಯಾಗಿ, ಒಂದು ಬದಲಾವಣೆಯ ಒಂದು ಸಂಸ್ಥೆಯಾಗಿ ನಾವು ನೋಡುವಂಥದ್ದು ರೈತ ಉತ್ಪಾದಕ ಕಂಪನಿ ಅನ್ನುವಂಥದ್ದು ಒಂದು ದೊಡ್ಡ ಬದಲಾವಣೆಯ ವೇದಿಕೆ, ಒಂದು ಪರ್ಯಾಯ ಆರ್ಥಿಕತೆಯನ್ನು ಕಟ್ಬೋದು ಅಂಥೇಳಿ. ಇವತ್ತು ಗ್ರಾಮದ ಆರ್ಥಿಕತೆ ತುಂಬ ದುರ್ಬಲವಾಗಿದೆ. ಯಾಕೆ ದುರ್ಬಲವಾಗಿದೆ ಅಂದರೆ, ಪ್ರತಿ ರೈತ ಎಷ್ಟು ಸಂಪಾದನೆ ಮಾಡ್ತಾನೋ ಅದೆಲ್ಲ ಹೊರಗಡೆ ಹೋಗ್ತಾ ಇದೆ. ಇವತ್ತು ಅವನು ಬೇರೆ ಬೇರೆ ಕಡೆ ಖರೀದಿ ಮಾಡ್ತಾ ಇದ್ದಾನೆ, ಅದೆಲ್ಲ ಹೊರಗಡೆ ಹೋಗ್ತಾ ಇದೆ. ಹಂಗಾಗಿ ಇಲ್ಲಿ ನಮಗೆ ಮೊದಲೀಗ ಒಂದು ರೈತ ಉತ್ಪಾದಕರ ಕಂಪನಿ ಅಂದರೆ 1,000 ಜನ ಷೇರ್ದಾರರಿದ್ದಾರೆ ಒಂದೊಂದು ಕಂಪ್ನಿನಲ್ಲಿ. ಆ 1,000 ಜನ ಷೇರ್ದಾರರು ಆ ಕಂಪ್ನಿನಲ್ಲೇ ಅವ್ರ ಮನೆ ಬಳಕೆಗೆ ಬಳಸುವಂಥ ಎಷ್ಟೇ ಬಡವರು ಅಂತೇಳಿದ್ರೆ ಒಂದು ತಿಂಗಳಿಗೆ ಕನಿಷ್ಠ 2,000-3,000 ರೂಪಾಯಿನ ಖರೀದಿ ಇದ್ದೇ ಇರುತ್ತೆ. ಒಂದು ತಿಂಗಳಿಗೆ ಒಂದು ಕುಟುಂಬದಿಂದ 2,000 ಖರೀದಿ ಮಾಡಿದ್ರೂ 1,000 ಕುಟುಂಬ ಅಂತೇಳಿದ್ರೆ ಬಹುಶಃ 20 ಲಕ್ಷ ರೂಪಾಯಿನ ಬಿಸ್ನೆಸ್ಸು ಒಂದೇ ತಿಂಗಳಿಗಾಗುತ್ತೆ. ಅದು ಎಲ್ಲವೂ ಇದೆ. ಕೆಲವು ನಮ್ಮ ಕಡೆಯಿಂದ ಉತ್ಪಾದನೆ ಮಾಡ್ತೀವಿ, ಇನ್ನು ಮಿಕ್ಕದನ್ನು ಹೊರಗಡೆಯಿಂದ ತರಿಸ್ಕೋಬೋದು. ಸೊ ಹೀಗೆ ಮೊದಲನೇದು ನಾವು ನೋಡುವಂಥದ್ದು, ನಾವೇ ನಮ್ಮ ಮೊದಲ ಗ್ರಾಹಕರು ಹೌದು, ಉತ್ಪಾದಕರು ಹೌದು. ಅದು ಮೊದಲನೇದಾಗಿ ನಾವು ನೋಡ್ತಾ ಇರುವಂಥದ್ದು. ಹಂಗಾಗಿ ಏನಾಗುತ್ತೆ, ಇಲ್ಲಿ ನಾವೇನೇ ಖರೀದಿ ಮಾಡಿದ್ರೂ ಅದರ ವ್ಯವಹಾರ, ಅದರ ಲಾಭ ಎಲ್ಲ ನಮ್ಮ ಮಧ್ಯೆನೇ ಬರುತ್ತೆ. ಎರಡನೇದು ಮೌಲ್ಯವರ್ಧನೆಗೆ ಸಂಬಂಧಿಸಿದಾಗ ಈಗಾಗಲೇ ನಾವು ಬೇರೆ ಬೇರೆ ಇಲಾಖೆ, ತಂತ್ರಜ್ಞಾನ ಇರುವಂಥ ಸಂಸ್ಥೆಗಳೊಟ್ಟಿಗೆ ಸಂಪರ್ಕ ಪಡೆದು ಅದಕ್ಕೆ ಬೇಕಾದಂಥ ತರಬೇತಿಗಳನ್ನು ಅಥವಾ ರೈತ ಉತ್ಪಾದಕರ ಕಂಪ್ನಿ ಅಥವಾ ಸ್ವಸಹಾಯ ಸಂಘಗಳಿಗೆ ಇವರು ಸಂಪರ್ಕವನ್ನು ಕಲ್ಪಿಸ್ತಾ ಇದ್ದೇವೆ. ಮೂರನೇದು ಮಾರುಕಟ್ಟೆಗೆ ಸಂಬಂಧಿಸಿದಾಗ ಮುಂದಿನ ಸವಾಲು ಇರುವಂಥದ್ದು ನಮಗೆ ಅವ್ರ ಉತ್ಪಾದನೆಗೆ ಮಾರುಕಟ್ಟೆ ಬೇಕು ಅನ್ನುವಂಥದ್ದು. ಮಾರುಕಟ್ಟೆಗೆ ಸಂಬಂಧಿಸಿದಾಗೆ ಕೂಡ ಸಾಕಷ್ಟು ಬೇರೆ ಬೇರೆ ಈಗಾಗಲೇ ಹೇಳ್ದಂಗೆ ಸಾಕಷ್ಟು ಉದ್ಯಮಿಗಳು ಅಥವಾ ವ್ಯವಹಾರದ ಇದರಲ್ಲಿರುವಂಥ ಸಂಸ್ಥೆಗಳು, ಈಗ ಉದಾಹರಣೆಗೆ ನಾವು ಗ್ರೀನ್ ಆಬ್ಜೆಕ್ಟ್ ಅಂತ ಮಾತಾಡ್ತಾ ಇದ್ವಿ, ಪುಷ್ಪಾದೇವಿ ಮೇಡಮ್, ಈಗ ಅವರಿಗೆ ಪಾನ್ ಇಂಡಿಯಾ ಲೆವೆಲಲ್ಲಿ ತುಂಬ ದೊಡ್ಡ ನೆಟ್ವರ್ಕ್ ಇದೆ. ಅವ್ರಿಗೂ ಒಂದು ಆ ಥರ ತುಂಬ ಜನ ಇದ್ದಾರೆ. ಇನ್ನೊಬ್ಬರು ಛಾಯಾ ಗಾಂಧಿ ಅಂತೇಳಿ ಒಬ್ಬರು ಮೇಡಮ್ ಇದ್ದಾರೆ, MSME ಪ್ರೆಸಿಡೆಂಟ್, ಕರ್ನಾಟಕ ನ್ಯಾಷನಲ್ ಲೆವೆಲಲ್ಲಿ ಅವರು ವೈಸ್ ಪ್ರೆಸಿಡೆಂಟ್ ಇದ್ದಾರೆ. ಅವ್ರಿಗೆಲ್ಲ ಏನಂತ ಹೇಳಿದ್ರೆ ಗ್ರಾಮೀಣ ಪ್ರದೇಶಕ್ಕೆ ಇದನ್ನೆಲ್ಲ ಪರಿಚಯಿಸಬೇಕು, ನಮ್ಮ ಆದ ಕೊಡುಗೆನ ಕೊಡಬೇಕು ಅಂತಿದೆ. ಅಂಥದ್ದೆಲ್ಲ ಒಂದು ಕೊಡುಗೆ ಆಗ್ತಾಯಿದೆ. ಬೈಯರ್ ಸೆಲ್ಲರ್ಸ್ ಮೀಟ್ ಅಂತ ಮಾಡ್ತೀವಿ, ಬೇರೆ ಬೇರೆ ಇರೋ ಕಡೆಗೆ ಸಪ್ಲೈ ಕೊಡ್ತಾ ಇದ್ದೀವಿ. ONDC ಅಂತ ಬಂದಿದೆ, ಏನಾಗಂದರೆ ಆನ್ಲೈನ್ ನೆಟ್ವರ್ಕ್ ಡಿಜಿಟಲ್ ಮಾರ್ಕೆಟ್ ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ FPOಗಳಿಗೆ ಆರ್ಡರ್ಸ್ ಬರುತ್ತೆ ಆನ್ಲೈನಲ್ಲಿ. ಈಗಾಗಲೇ ಸುಮಾರು ಒಂದು ತಿಂಗಳಿಗೆ ಸುಮಾರು 50-100 ಮಿನಿಮಮ್ ಆರ್ಡರ್ಸ್ ತಗೊಂಡು ಎಷ್ಟೋ FPOಗಳು ಬೆಲ್ಲ ಕಳಿಸೋದ್ರಿಂದ ಹಿಡಿದು, ಮಿಲೆಟ್ಸ್ ಕಳಿಸೋದ್ರಿಂದ ಹಿಡಿದು, ತೆಂಗಿನ ಎಣ್ಣೆಯಿಂದ ಹಿಡಿದು ಈ ಥರ ಹೋಗ್ತಾ ಇದೆ. ಹೀಗೆ ಬೇರೆ ಬೇರೆ ರೂಪದಲ್ಲಿ ನಾವು ಮಾರುಕಟ್ಟೆಯ ಸಂಯೋಜನೆಯನ್ನು, ಸಂಪರ್ಕವನ್ನು, ನೆಟ್ವರ್ಕನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಕೃಷಿ ನಿರಂತರ, ಹಾಗೆ ಕಲಿಕೆಯೂ ನಿರಂತರ. ಕೃಷಿಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ
ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ? ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ? ಹಾಗಿದ್ದರೆ ತಪ್ಪದೇ ಆಲಿಸಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಮೈಸೂರು ಬಾನುಲಿಯಲ್ಲಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಹಿಂದೆ ಸಂತೆಗಳು ನಡೀತಾ ಇದ್ವು ಪುಷ್ಪಾದೇವಿಯವರೇ. ಸಂತೆಗಳಲ್ಲಿ ಕೇವಲ ವಸ್ತುಗಳು ಮಾತ್ರ ಬಿಕರಿ ಆಗ್ತಿರಲಿಲ್ಲ. ಅಲ್ಲಿ ಒಂದು ಮಾನವೀಯ ಸಂಬಂಧ ಇರೋದು, ಮತ್ತು ಪರಸ್ಪರ ಬಾರ್ಟರ್ ಎಕ್ಸ್ಚೇಂಜ್ ಅಂತೀವಲ್ಲ, ಪರಸ್ಪರ ಉತ್ಪನ್ನಗಳನ್ನೇ ವಿನಿಮಯ ಮಾಡಿಕೊಡೋರು, ಬಾಂಧವ್ಯ ಬೆಳೆಯೋದು, ಹೀಗೆ. ಆದರೆ ಮಾರುಕಟ್ಟೆ ಸ್ವರೂಪ ಈಗ ಬದಲಾಗಿ ಹೋಗ್ಬಿಟ್ಟಿದೆ ಅಲ್ವೇ? ಗುರುಗಳೇ ಹೇಳಿದ್ರು ಡಿಜಿಟಲ್ ಮಾರ್ಕೆಟ್ ಅಂತ ಹೇಳಿ. ಹಾಗೆ ಆ ಮಾರುಕಟ್ಟೆಯ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ? ಈಗ ಹೊಸ ಹೊಸ ತಂತ್ರಜ್ಞಾನ ಏನು ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನವನ್ನು ಅರ್ಥ ಮಾಡಿಕೊಂಡು ತಮ್ಮ ಉತ್ಪನ್ನಗಳನ್ನು ನೇರವಾಗಿ ಗ್ರಾಹಕರಿಗೆ ತಲುಪಿಸುವಂತಹ ಪ್ರಯತ್ನಗಳು ಹೊಸ ಥರದಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ತಮಗನ್ಸುತ್ತೆ? ಖಂಡಿತ ಈ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಕಲಿಯೋಕ್ಕೆ ನಮ್ಮ ರೈತರಿಗೆ ಸಮಯ ತಗೊಳುತ್ತೆ. ಖಂಡಿತ ಇಮಿಡಿಯೇಟಾಗಿ ಬೇಗ ಯಾವುದು ಕಲಿಯೋದಕ್ಕಾಗಲ್ಲ. ಯಾಕಂದರೆ ಅಗತ್ಯಗಳಿಗೆ ಬೇಕಾಗಿರೋ ಪ್ರೈಸ್ನ ಫಿಕ್ಸ್ ಮಾಡೋದು, MSP ಈ ಪ್ರೈಸಿಗೆ ನಾನು ಮಾರಬೇಕು, ಈ ಪ್ರೈಸಿಗೆ ಹೋಗ್ತಿದೆ ಅನ್ನೋ ತಿಳ್ಕೊಳ್ಳೋ ಅರಿವಿಗೆ ಒಂದು ಬೇಸಿಕ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಫೋರಮ್ ಅನ್ನೋದು ಖಂಡಿತ ನಾವು ಕಲ್ಪಿಸಬೇಕಾಗಿದೆ. ಈಗ ನಾವು ಮಾಡ್ಲಿಕ್ಕೆ ಈಸಿ ಅದು. ಅದೇ ಒಬ್ಬ ಸಾಮಾನ್ಯ ರೈತ ಅಥವಾ ಸಾಮಾನ್ಯ FPO ಆ ಕೆಲಸ ಮಾಡಬೇಕಾದ್ರೆ ಅದ್ರ ಬಗ್ಗೆ ಒಂದು ಫೋರಮ್ ಅಂತ ಮಾಡಿ ಅವರಿಗೆ ಟ್ರೈನಿಂಗ್ ಕೊಡಬೇಕಾಗಿರೋ ಅಗತ್ಯ ತುಂಬ ಕಾಣಿಸ್ತಿದೆ ಸರ್. ನಾನು ನಿಮಗೊಂದು ಸಿಂಪಲ್ ಎಕ್ಸಾಂಪಲ್ ಹೇಳಬೇಕು. ಇದು ನನ್ನ ಎಕ್ಸ್ಪೀರಿಯನ್ಸ್. ಇದು ಪ್ರತಿಯೊಬ್ಬ ರೈತರಿಗೆ ಇದು ಮೆಸೇಜ್ ರೀಚ್ ಆಗಬೇಕು. 2022 ಜನವರಿಯಲ್ಲಿ ನಾನು ರಾಜಸ್ಥಾನಲ್ಲಿದ್ದೆ. ಜೀರಾ ಕಂಪ್ಲೀಟ್ ಕ್ರಾಪ್ ಫೇಲ್ಯೂರ್ ಆಗಿತ್ತು. 180 ರೂಪೀಸ್ ಇತ್ತು ಪ್ರೈಸು. ಆಗ ನಮ್ಗೆ ಗೊತ್ತಾಯಿತು ಈ ವರ್ಷ ಕ್ರಾಪ್ ಇಲ್ಲ, ಎಲ್ಲ ಕಡೆನೂ ಸ್ಟೋರೇಜ್ ಮಾಡಿದ್ರೆ ಒಳ್ಳೆ ಪ್ರೈಸ್ ಇದೆ ಅಂತ. ಸೊ 180 ರೂಪೀಸ್ ಇದ್ದಿದ್ದು ಜೀರಾ ಇವತ್ತು 700 ರೂಪೀಸ್ಗೋಯ್ತು. ಸೊ ನಮ್ಮ ರೈತರಿಗೆ ಆ ನಿಮಿಷ ಬೆಳೆದಾಗ ಆ ಕ್ರಾಪಲ್ಲಿ ಫೇಲ್ಯೂರ್ ಇದೆ, ಪ್ರಾಫಿಟ್ ಇದೆ, ಈ ಮಾರ್ಕೆಟಲ್ಲಿ ಇಷ್ಟು ಹೋಗುತ್ತೆ, ಇಷ್ಟು ಬರಲ್ಲ ಅನ್ನೋ ಒಂದು ಕಂಪ್ಲೀಟ್ ಕ್ಲೈಮೆಟಿಕಲ್ ಸೀಸನಾಲಿಟಿ ಆಫ್ ರಿಕ್ವೈರ್ಮೆಂಟ್ ಏನಿದೆ ಅಂತ ಅರ್ಥ ಮಾಡ್ಕೊಂಡಾಗ ಮಾರ್ಕೆಟ್ ಇನ್ಫಾರ್ಮೇಷನ್ಸ್, ಕ್ರಾಪ್ ಅವೈಲೇಬಿಲಿಟಿ ಇನ್ಫಾರ್ಮೇಷನ್ಸ್, ಬಿಕಾಸ್ ನಮ್ಗೆ ಗೊತ್ತು ಎಲ್ಲ ಬೆಳೆ ಎಲ್ಲ ಕಡೆ ಬೆಳೆಯಲ್ಲ. ಆ ಇನ್ಫಾರ್ಮೇಷನ್ಸ್ ಇಟ್ಕೊಂಡು ನಮ್ಮ ಪ್ರತಿಯೊಂದು FPO 10 ಬ್ಯಾಗ್ ಜೀರಾ ಸ್ಟೋರ್ ಮಾಡಿದ್ರು ಒಳ್ಳೆ ದುಡ್ಡನ್ನ ಮಾಡ್ಬೋದಾಗಿತ್ತು ಅಲ್ವಾ? ಸೊ ನಾನು ಹೇಳೋದು ಬಿಸ್ನೆಸ್ ಅನ್ನೋದನ್ನ ಯೋಚನೆ ಮಾಡಿದ್ರೆ ಆಪರ್ಚುನಿಟಿನ ಎಲ್ಲ ಕಡೆ ನೋಡ್ಬೋದು. ಡಿಜಿಟಲ್ ಮಾರ್ಕೆಟಿಂಗಲ್ಲಾಗಿರ್ಬೋದು, ಡೈರೆಕ್ಟ್ ಸಂಪರ್ಕದಲ್ಲಾಗಿರ್ಬೋದು. ನಾನು ಆಗಲೇ ಹೇಳಿದೆ, ಪರಸ್ಪರ ಮಾರ್ಕೆಟಿಂಗ್ ಮಾಡೋದನ್ನ FPOಸಿಂದ ಕಲಿಬೇಕು ನಾವು. ಯಾರೋ ಒಬ್ಬರನ್ನ ಕರ್ಕೊಂಡು ಬರೋಕ್ಕಾಗಲ್ಲ. ನೀನು 50 ಬ್ಯಾಗ್ ಜೀರಾ ಬೆಳೆದಿದ್ಯಪ್ಪ, ನಮ್ಗೆ 5 ಬ್ಯಾಗ್ ಕೊಡಪ್ಪ, ನಾವು ಸ್ಟೋರ್ ಮಾಡ್ತೀವಿ ಅಂತ 5 ಬ್ಯಾಗ್ ಇಟ್ಕೊಂಡಿದ್ರು. ನಮಗೆ ರಾಜಸ್ಥಾನಿಂದ ಬಂದಿದ್ರು. ಇವತ್ತು ನಮ್ಮ ರೈತರು ಸಾಕಷ್ಟು ಲಾಭ ಮಾಡ್ತಿದ್ರು, ಇನ್ಪುಟ್ಗಿಂತ ಬೆಟರ್ ಲಾಭ ಮಾಡ್ತಿದ್ರು. ಸೊ ನಾವು ನಮ್ಮ ಏನು ಬೌಂಡ್ರಿ ಇದೆ ಅದಕ್ಕಿಂತ ಜಾಸ್ತಿ ಥಿಂಕ್ ಔಟ್ ಆಫ್ ದ ಬಾಕ್ಸ್ ಅಂತ ಹೇಳ್ತಾರೆ. ಥಿಂಕ್ ಔಟ್ ಆಫ್ ದ ಬಾಕ್ಸ್ ಥಾಟ್ ಪ್ರೊಸೆಸ್ ಇದ್ದಾಗ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಎಲ್ಲ ಈಸಿಯಾಗಿರುತ್ತೆ. ಒಂದೊಂದು ಡಿಸ್ಟ್ರಿಕ್ಟಲ್ಲೂ 5 ಬ್ಯಾಗ್ ಜೀರಾ ಖಾಲಿ ಆಗೋದು ಕಷ್ಟ ಇರಲಿಲ್ಲ. ಸೊ ನಾನು ಹೇಳೋದು ಸಿಂಪಲ್ಲಾಗಿ ಇರೋ ಪ್ರಾಬ್ಲಮ್ನ ಬ್ರೇಕ್ ಈವನ್ ಮಾಡಿ ಒಂದು ಫೋರಮ್ ರೀಚ್ ಮಾಡಿಕೊಂಡು ಕಲ್ತ್ಕೊಂಡು ಹೋದರೆ ಎಲ್ಲ ಮಾರ್ಕೆಟಿಂಗ್, ಎಲ್ಲ ನೆಟ್ವರ್ಕಿಂಗ್ ತುಂಬ ಕೈಗೆಟ್ಕೋವಷ್ಟು ಸುಲಭವಾಗಿ ಮಾಡುವಂಥದ್ದಾಗಿರುತ್ತೆ ಸರ್. ಅಂದರೆ ಕೃಷಿ ಉತ್ಪನ್ನಗಳನ್ನು ನೇರವಾಗೂ ಮಾರಾಟ ಮಾಡಿ, ಮೌಲ್ಯವರ್ಧನೆ ಮಾಡಿ, ಅದರ ಗುಣಮಟ್ಟವನ್ನು ಹೆಚ್ಚಿಸಿ ಮಾರಾಟ ಮಾಡೋದು ಬಹುತೇಕ ಕೃಷಿಕನ ಸಮಸ್ಯೆಗಳಿಗೆ ಪರಿಹಾರ ಆಗಬಲ್ಲದು ಅಂತ ತಮಗನ್ಸುತ್ತಾ? ಸದ್ಯದ ಮಟ್ಟದಲ್ಲಿ ನೋಡೋಕ್ಕೋದ್ರೆ ಖಂಡಿತ ಸಮಸ್ಯೆಯಾಗೆ ಕಾಣಿಸುತ್ತೆ. ಎಲ್ಲ ಸಮಸ್ಯೆಯಾಗೆ ಕಾಣಿಸ್ತಿದೆ. ಬಟ್ ಪರಿಹಾರದ ನಿಟ್ಟಲ್ಲಿ ಯೋಚನೆ ಮಾಡ್ತಾ ಹೋದರೆ, ಕಲಿಕೆಗಳು ಶುರುವಾದರೆ ಖಂಡಿತ ಅದು ಅಸಾಧ್ಯ ಏನಿಲ್ಲ ಸರ್. ತಮಗೇನನ್ಸುತ್ತೆ ಗುರುಗಳೇ? ಅದೇ ಸವಾಲಿದೆ, ದೊಡ್ಡ ಸವಾಲೇ ಇದು. ಯಾಕೆಂದರೆ ಇವತ್ತಿನ ಮಾರುಕಟ್ಟೆ ತುಂಬ ಸ್ಪರ್ಧಾತ್ಮಕವಾಗಿದೆ. ಮತ್ತು ನಮ್ಮ ಎಲ್ಲ ಉತ್ಪಾದನೆಗಳು ತುಂಬ ಸಣ್ಣ ಪ್ರಮಾಣದಲ್ಲಿದೆ. ಹಂಗಾಗಿ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ನು ತುಂಬ ಜಾಸ್ತಿ ಆಗುತ್ತೆ ಮತ್ತು ಕಾಂಪಿಟೇಷನ್ಗೆ ಕಷ್ಟ ಆಗುತ್ತೆ. ಆದರೆ ಸ್ವಲ್ಪ ಸಮಯ ಮತ್ತು ಈ ಥರ ಬೆಂಬಲ ಸಿಕ್ಕಿದ್ರೆ ಖಂಡಿತವಾಗಿ ನಮಗೆ ಗೆಲುವಿದೆ. ಇನ್ನೂ ಒಂದು ವಿಚಾರ ತಾವು ಪುಷ್ಪಾದೇವಿಯವರು ಹೇಳಬೇಕು. ಈಗ ಎಷ್ಟೋ ಜನ ಕಷ್ಟಪಟ್ಟು ಭೂಮಿ ಉಳುಮೆ ಮಾಡಿ ಬೆಳೆನ ಬೆಳೀತಾರೆ, ಆದರೆ ಫಸಲನ್ನು ತೆಗೆದುಕೊಂಡು ಹೋಗೋರು ಯಾರೋ. ಅಂದರೆ ಈ ಸಾವಯವ ಕೃಷಿಗೆ ಸಂಬಂಧಪಟ್ಟಂತೆ ಹೋರಾಟ ಮಾಡಿದವರು ರೈತರು. ಆದರೆ ಸಾವಯವ ಕೃಷಿ ಉತ್ಪನ್ನವನ್ನು ಇವತ್ತು ಮಾರಾಟ ಮಾಡ್ತಾ ಇರೋದು ಬಹುರಾಷ್ಟ್ರೀಯ ಸಂಸ್ಥೆಗಳು. ಗ್ರಾಹಕರನ್ನು ಕನ್ವಿನ್ಸ್ ಮಾಡಿದ್ದು ರೈತರು, ಆದರೆ ಲಾಭ ಪಡ್ಕೊಂಡಿದ್ದು MNCಗಳು. ಸೊ ಮುಂದೊಂದು ದಿವಸ ಈ ಕೆಲಸನೂ ಕೂಡ ಬೇರೆಯವರು ಹೈಜಾಕ್ ಮಾಡ್ಬೋದು ಅಂತ ತಮಗನ್ಸಲ್ವಾ?
ಆಗೋ ಚಾನ್ಸಸ್ಸು ಇರುತ್ತೆ. ಈಗ ನಾವು ನಮ್ಮ ಬಲನ ಬಿಟ್ಕೊಟ್ರೆ ಇನ್ನೊಬ್ರು ಖಂಡಿತ ನಮ್ಮನ್ನ ಬಲಹೀನತರಾಗಿ ಮಾಡಿ ಹೋಗೋರಿದ್ದೇ ಇರ್ತಾರೆ. ಇಲ್ಲಿ ನಮ್ಮಲ್ಲಿ ಒಗ್ಗಟ್ಟಿದ್ರೆ ಆ ಪ್ರಾಬ್ಲಮ್ ಬರೋದಿಲ್ಲ. ನಮ್ಮಲ್ಲಿ ನಮ್ಮ ಕೆಲಸದ ಬಗ್ಗೆ ನಮಗೆ ಹಿರಿಮೆ ಇದ್ದು ಅದನ್ನ ಕಂಪ್ಲೀಟಾಗಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಬಂದರೆ ಖಂಡಿತ ಆ ಚಾನ್ಸಸ್ ಇಲ್ಲ ಸರ್. ನೀವು ಹೇಳಿದ್ರಿ MNC ಕಂಪ್ನೀಸ್ ಬಂದಿದ್ದಾರೆ ಅಂತ. ಸರ್, ಇವತ್ತು MNC ಕಂಪ್ನಿ ಬರೋಕ್ಕೆ ಮುಂಚೆನೂ ನಮ್ಮ ರೈತ ಬೆಳೀತಿದ್ದ, ಆ ಬೆಳೆಗಳನ್ನ ಮಾರಾಟ ಆಗ್ತಿತ್ತು, ನಾವೆಲ್ಲ ತಿಂತಾ ಇದ್ವಿ. ಆದರೆ ವ್ಯವಸ್ಥಿತವಾದ ಒಂದು ಶಿಸ್ತು ಪಾಲನೆ ಒಂದು ಸಿಸ್ಟಮ್ ಕ್ರಿಯೇಟ್ ಆಗಿರಲಿಲ್ಲ. ಅವ್ರು ಒಂದು ಸಿಸ್ಟಮ್ ತೊಗೊಂಬಂದಿದ್ದಾರೆ, ಅದರಿಂದ ನಮ್ಗೆ ಅದು ದೊಡ್ಡದಾಗಿ ಅನಿಸ್ತಿದೆ. ನಾವು ಇನ್ನೊಂದು ಸಿಸ್ಟಮ್ ತೊಗೊಂಬಂದು ಮಾಡಿದ್ರೆ ನಮಗೂ ಏನೂ ಸಮಸ್ಯೆ ಇಲ್ಲ ಸರ್. ನಿಮಗೆ ಅನಿಸುತ್ತೆ ಗುರುಗಳೇ? ಮೇಡಮ್ ಹೇಳಿದು ಸರಿ ಅನಿಸುತ್ತೆ. ಓಕೆ, ಈಗ ಕೃಷಿ ಮೌಲ್ಯವರ್ಧನೆ, ಪ್ರಾಮುಖ್ಯತೆ, ಮಾರಾಟ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿಮ್ಮನ್ನು ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಗುರುಗಳೇ? ಕನ್ನಡದಲ್ಲಿ ಹೇಳ್ಬೋದಾ? 944 84 64 171. ಇನ್ನೊಮ್ಮೆ ಹೇಳ್ತೀರಾ? 944 84 64 171. ಇನ್ನೂ ಒಂದು ಸರಿ ಹೇಳ್ತೀರಾ? 944 84 64 171. ತಮ್ದು ಹೇಳಿ ಪುಷ್ಪಾದೇವಿ ಅವರೇ ಕನ್ನಡದಲ್ಲಿ. 988 00 46 224. ಇನ್ನೊಮ್ಮೆ ಹೇಳ್ತೀರಾ? 988 00 46 224. ಇನ್ನೂ ಒಂದು ಸರಿ ಹೇಳ್ಬಿಡಿ ಮೇಡಮ್. 988 00 46 224. ಒಳ್ಳೆಯದು ಪುಷ್ಪಾದೇವಿ ಅವರೇ ಹಾಗೂ ಮಹೇಶ್ ಚಂದ್ರ ಗುರುಗಳೇ, ಇದುವರೆಗೂ ಕೂಡ ಕೃಷಿ ಹಾಗೂ ಮೌಲ್ಯವರ್ಧನೆ ಅದರ ಪ್ರಾಮುಖ್ಯತೆಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು. ನಮಸ್ಕಾರ. 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 ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ರೈತ ಉತ್ಪಾದಕ ಸಂಸ್ಥೆಗಳಿಂದ ಉತ್ಪನ್ನಗಳ ನೇರ ಖರೀದಿಯನ್ನು ಕುರಿತ ಸಂವಾದದಲ್ಲಿ ಇದುವರೆಗೆ ಭಾಗವಹಿಸಿದ್ದವರು ಮಂಡ್ಯದ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆಯ ನಿರ್ದೇಶಕರಾದ ಮಹೇಶ್ ಚಂದ್ರ ಗುರು ಮತ್ತು ಗ್ರೀನ್ ಆಬ್ಜೆಕ್ಟ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಆರ್ ಪುಷ್ಪಾದೇವಿ. ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಆಹಾರ ಸಂಸ್ಕರಣಾ ತಾಂತ್ರಿಕತೆಗಳ ಅಳವಡಿಕೆಯನ್ನು ಕುರಿತು ಮೈಸೂರಿನ ಕೇಂದ್ರ ಆಹಾರ ತಂತ್ರಜ್ಞಾನ ಸಂಶೋಧನಾಲಯದ ಹಿರಿಯ ತಾಂತ್ರಿಕ ಅಧಿಕಾರಿ ಡಾಕ್ಟರ್ ಎಸ್.ವಿ. ರಾಘವೇಂದ್ರ ಅವರೊಂದಿಗೆ ಸಂದರ್ಶನವಿದೆ. ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ನಮ್ ಕಂಪನಿ ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವೃತ್ತಿಪರತೆಯು ಕೌಶಲ್ಯ, ದುಡಿಮೆಯ ಕಂಪನಿ ಅಡಿಪಾಯ. ಬೆಳೆಯೋಣ ಕೊಳ್ಳೋಣ ಮೌಲ್ಯವರ್ಧಿಸಿ ಮಾರೋಣ. ಸಹಯೋಗ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯ, ಸಮೂಹ ಸಂವಹನ ಹಾಗೂ ಪತ್ರಿಕೋದ್ಯಮ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ ಹಾಗೂ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆ ಮಂಡ್ಯ. ಬನ್ನಿರಿ ರೈತರೇ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ. ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಶೀರ್ಷಿಕೆ ಗೀತೆ ರಚನೆ ರಮೇಶ್ ಪಿ ರಂಗಸಮುದ್ರ, ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ, ವಾದ್ಯ ಸಹಕಾರ ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ. ಕಂಪನಿ ಕೂಡಿಸಿ ನಾವು ಲಾಭವ ಬೆಳೆಸೋಣ. ರೈತರ ಬವಣೆಗೆ ಸಾಲದ ಶೂಲಕ್ಕೆ ಕಡಿವಾಣ ಹಾಕೋಣ. ಸಹಗಾಯನ ಹಾಗೂ ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ನಮ್ಮ ಕಂಪನಿ ಇದು ನಮ್ಮ ಕಂಪನಿ, ನಮ್ಮ ಕಂಪನಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಇದು ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ.